श्रीशाय गुणराशये विद्याय शुद्धविद्याय मध्वाय च नमो नमः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಹಿಂದೆ ಅನುಸಂಧಾನ ಮಾಡುವಾಗ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತಿರ್ವಶಾತ್. ಈ ಶ್ಲೋಕವನ್ನು ನಾವು ಚಿಂತನೆ ಮಾಡ್ತಾ ಬಂದ್ವಿ. ಇದು 8ನೇ ಶ್ಲೋಕ. 9ನೇ ಶ್ಲೋಕವನ್ನು ಇವತ್ತು ಅನುಸಂಧಾನ ಮಾಡ್ತಾ ಇದ್ದೇನೆ. ಭಗವಂತ ತನ್ನ ವಿಶೇಷವಾದ ಮಹಿಮೆಯನ್ನು ಭಕ್ತನಿಗೆ ಪರಿಚಯ ಮಾಡಿಸ್ಲಿಕ್ಕೆ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಬಂದ. ಸೃಷ್ಟಿಯನ್ನು ನಾನು ಮಾಡ್ತೇನಪ್ಪ ಅರ್ಜುನ, ಮಾಡುವಾಗ ಪ್ರಕೃತಿಯನ್ನು ಉಪಯೋಗಿಸ್ತೇನೆ. ಪ್ರಕೃತಿಯನ್ನು ಉಪಯೋಗಿಸೋದು ಅಂದರೆ ಅಭಿಪ್ರಾಯ ಹಿಂದೆಲ್ಲ ನಾವು ಕೇಳಿರ್ತೇವೆ, ಜಮೀನ್ದಾರರು ಅಂತ ಇರ್ತಿದ್ರು. ಅವರಿಗೆ ಸಾಕಷ್ಟು ಶಕ್ತಿ ಇರ್ತಿತ್ತು. ಅವರು ಹಾಗೆ ನಡೆದುಕೊಂಡು ಬರೋರಾದರೂ ಕೈಯಲ್ಲಿ ಒಂದು ಕೋಲು ಹಿಡಿದುಕೊಂಡೇ ಬರ್ತಿದ್ರಂತೆ. ಆ ಕೋಲಿದೆ ಅಂದರೆ ಒಂದು ಗೌರವ. ಮಳೆ ಬರದೇ ಇದ್ದರೂ ಛತ್ರಿ ಇರ್ತಿತ್ತು ಅವರಿಗೆ. ಛತ್ರಿ ಇಲ್ಲದೆ ಇದ್ದರೆ ಅವ್ರು ಬರಲ್ಲ ಅಂತ ಅರ್ಥ ಅಲ್ಲ. ಛತ್ರಿ ಇದೆ ಅಂದರೆ ಅವರಿಗೊಂದು ಗೌರವ. ಭಗವಂತನೂ ಕೂಡ ಪ್ರಕೃತಿಯನ್ನು ಅವಲಂಬಿಸಿ ಸೃಷ್ಟಿ ಮಾಡ್ತಾನೆ ಅಂದರೆ ಪ್ರಕೃತಿಯನ್ನು ತನ್ನ ವಶದಲ್ಲಿ ಬಡಿಗೆ ಇದ್ದ ಹಾಗೆ ಇಟ್ಕೊಂಡಿರ್ತಾನೆ. ಹಾಗಾಗಿ ಎಲ್ಲ ಪ್ರಕೃತಿ ಭಗವಂತನ ಸೃಷ್ಟಿಯಲ್ಲಿ ಅವನ ಕೈಯಲ್ಲಿರುವ ಬಡಿಗೆಯಂತೆ. ಬಡಿಗೆಯನ್ನು ಅವಲಂಬಿಸ್ತಾನೆ ಅಂದರೆ ಬಡಿಗೆ ಇಲ್ಲದೆ ಇದ್ದರೆ ಅವನಿಗೆ ನಡಿಲಿಕ್ಕಾಗಲ್ಲ ಅಂತ ಭಾವಿಸಬಾರ್ದು. ನಮಗೆಲ್ಲ ಹಾಗಲ್ಲ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟ್ರೆ, ಒಂದು ಮನೆ ಕಟ್ಟಿಸ್ಲಿಕ್ಕೆ ಹೊರಟ್ರೆ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಸನ್ನು ಅವಲಂಬಿಸಿ ಮಾಡ್ತೇವೆ. ಅವುಗಳನ್ನು ಅವಲಂಬಿಸ್ತೇವೆ ಅಂದರೆ ನಮಗೇ ಗೊತ್ತು ಎಷ್ಟರ ಮಟ್ಟಿಗೆ ನಾವು ಅವಲಂಬಿಸಿದ್ದೇವೆ ಅಂತ. ಅದನ್ನು ಪ್ರತ್ಯೇಕ ಬಿಡಿಸೋದು ಬೇಕಾಗಿಲ್ಲ. ಹೀಗೆ ಭಗವಂತ ಅವಲಂಬಿಸದೇ ಮಾಡ್ತಾನೆ. ಇದು ಅವನು ಮಾಡುವ ಜಗತ್ತಿನ ಸೃಷ್ಟಿಗೂ ನಾವು ಮಾಡುವಂಥ ಮನೆ ಕಟ್ಟಿಸುವ ಅಥವಾ ಇನ್ನೇನೋ ಮಾಡುವಂಥ ಕೆಲಸಗಳಿಗೂ ವ್ಯತ್ಯಾಸ ಅಂತ ತಿಳಿಬೇಕು. ಯಾಕಂದರೆ ಬಹಳ ಜನರಿಗೆ ಅನ್ನಿಸ್ತದೆ, ಅವನು ಒಂದು ದೊಡ್ಡ ಮನೆ ಕಟ್ಟಿಸಿದ್ದಾನೆ, ನಾವು ಕಟ್ಟಿಸಿದ್ದೀವಿ. ಅವನು ಸೃಷ್ಟಿಕರ್ತ, ನಾವು ಸೃಷ್ಟಿಕರ್ತ. ಅವನದೇನು ಹೆಚ್ಚಿಂದು, ನಮ್ಮದೇನು ಕಡಿಮೆ? ಇದರಲ್ಲೇನು ದೇವರ ಮಹಿಮೆ ಹೇಳ್ದಂಗೆ? ಕೆಲವರಿಗೆ ಹೀಗೂ ಪ್ರಶ್ನೆ ಇದೆ ಇವತ್ತು. ನಮಗಿಂತ ಸ್ವಲ್ಪ ಹೆಚ್ಚಿನ ಶಕ್ತಿ ಇದೆ ಅಷ್ಟೇ.
ಅದು ತುಂಬ ಪವರ್ಫುಲ್ ಆದದ್ದು, ನಾವು ಸ್ವಲ್ಪ ಪವರ್ ಕಡಿಮೆ ಅಂತ ಇಟ್ಕೊಳ್ಳೋಣ, ಅದಕ್ಕೇನಂತೆ, ಇದಕ್ಕಿಂತ ಹೆಚ್ಚಿಂದೇನಲ್ಲಲ್ಲ ದೇವರ ಸೃಷ್ಟಿ ಅಂದರೆ. ಹೀಗೆ ಕೆಲವ್ರದ್ದು ಆಕ್ಷೇಪ ಇರಬಹುದು. ಇನ್ನು ಕೆಲವರಂತೂ ಅವನಿಗೆ ಸ್ವಲ್ಪ ಜಾಸ್ತಿ ಶಕ್ತಿ ಇದೆ ಅಂತ ಇಟ್ಟುಕೊಂಡು ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ ಅನ್ನೋಕ್ಕಿಂತ ಸೃಷ್ಟಿ ಮಾಡಿದಂತೆ ತೋರ್ತಾನೆ ಅಂತ ಹೇಳ್ಬಿಡ್ತಾರೆ. ಸೃಷ್ಟಿನೇ ಬೇಡ, ಈ ಕಣ್ಕಟ್ಟು ವಿದ್ಯೆ ಅಂತಂತಿರ್ತಾರೆ, ಅಲ್ಲಿ ಪಾರಿವಾಳ ಇಲ್ಲ, ಸುಮ್ಮನೆ ಅವನು ಟೊಬಿಗೆ ತೆಗೆದು ಹೀಗಂತಾನೆ ಪಾರಿವಾಳ ತೋರಿಸ್ತಾನೆ. ಅಲ್ಲಿ ಗುಲಾಬಿ ಇಲ್ಲ, ಅವನ ಒಂದು ಜೋಬಿನಲ್ಲಿ ಕೈ ಹಾಕಿ ಹೀಗೆ ತೆಗಿತಾನೆ, ಗುಲಾಬಿ ತೋರಿಸ್ತಾನೆ. ಇದು ಕಣ್ಕಟ್ಟು ವಿದ್ಯೆ. ಯಾವುದೋ ವಸ್ತ್ರವನ್ನು ಹೀಗೆ ಹೀಗೆ ಚೆಲ್ತಾನೆ, ಆ ವಸ್ತ್ರ ಚೆಲ್ತಾ ಇದ್ದರೆ ಇನ್ನೇನೋ ಬಿದ್ದ ಹಾಗೆ, ಬಂಗಾರ ಬಿದ್ದ ಹಾಗೆ, ದುಡ್ಡು ಬಿದ್ದ ಹಾಗೆ ಕಾಣಿಸ್ತದೆ. ಇದೆಲ್ಲ ಮಾಂತ್ರಿಕ ವ್ಯವಸ್ಥೆ. ಕೆಲವು ದಾರ್ಶನಿಕರ ದೃಷ್ಟಿಯಲ್ಲಿ ದೇವರ ಸೃಷ್ಟಿಯೂ ಕೂಡ ಕಣ್ಕಟ್ಟು ವಿದ್ಯೆ ಇದೆ ಅಂತಂತಾರೆ. ಏನೂ ಇಲ್ಲ, ಇದ್ದಂತೆ ತೋರಿಸ್ತಾನೆ. ಅದಕ್ಕೆ ಅವನನ್ನು ಮಾಯಾವಿ ಅಂತ ಬೇರೆ ಕರೀತಾರೆ. ಇದನ್ನು ಬೇರೆ ಹೇಳಿದ್ದಾರೆ. ಮತ್ತೆ ಭಗವಂತನ ಸೃಷ್ಟಿ ಅದು ಮಾಯಾಕಲ್ಪಿತ. ನೋಡಿ, ಭಗವದ್ಗೀತೆಯ ಸಿದ್ಧಾಂತ ಕೃಷ್ಣನ ಹೃದಯ ಯೋಚನೆ ಮಾಡುವಾಗ ಸ್ವತಃ ದೇವರು ಹೇಳಿದ, ಪ್ರಕೃತಿಯನ್ನು ನಾನು ಅವಲಂಬಿಸ್ತೇನೆ, ಅವಲಂಬಿಸಿ ಸೃಷ್ಟಿ ಮಾಡ್ತೇನೆ. ಆದರೆ ಅವಲಂಬನ ನಾವು ಎಲ್ಲರೂ ಅವಲಂಬಿಸಿದಂತಲ್ಲ, ಕೈಯಲ್ಲಿ ಬಡಿಗೆ ಇದ್ದಂತೆ ಅದನ್ನು ವಶದಲ್ಲಿ ಇಟ್ಕೊಳ್ತೇನೆ. ಈ ಅರ್ಥದಲ್ಲಿ ದೇವರು ಹೇಳ್ತಾನೆ ಅಂದಮೇಲೆ ಭಗವಂತನ ಸೃಷ್ಟಿ ಮಾಯಾಕಲ್ಪಿತ ಅಂತ ಹೇಳೋದು ಯೋಗ್ಯನಾ? ಅನ್ನಿಸ್ತದ ಸೃಷ್ಟಿ ಮಾಯಾದಿಂದ ಮಾಡಿದಾನೆ ಅಂತ? ಭಗವದ್ಗೀತೆಯ ಐದಂಪರ್ಯವನ್ನೇ ಭಗವಂತನ ಸೃಷ್ಟಿ ಎಲ್ಲವೂ ಸುಳ್ಳು ಅನ್ನೋ ಅಭಿಪ್ರಾಯದಲ್ಲಿ ವ್ಯಾಖ್ಯಾನಿಸೋರು ಬಹಳ. ನಾವು ಆ ರೀತಿ ಅದನ್ನು ತಿಳಿಬಾರ್ದು. ಸತ್ಯವಾದ ಪ್ರಪಂಚವನ್ನೇ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಕೆಲವರು ಹೀಗೂ ಕೇಳ್ತಾರೆ, ಪ್ರಪಂಚ ಸತ್ಯ ಅಂತ ನಮಗೇ ಗೊತ್ತು, ನೀವೇನು ಹೇಳ್ತೀರ ಆಚಾರ್ಯ ಅಂತ. ಕೆಲವ್ರು ಹೀಗಂತಾರೆ, ಸತ್ಯದ ಬಗ್ಗೆ ನೀವ್ಯಾಕೆ ನಮಗೆ ವಿವರಣೆ ಕೊಡ್ತೀರಿ, ಸತ್ಯ ಅಂತ ನಮಗೆ ಗೊತ್ತು ಅಂತ. ಯೋಚನೆ ಮಾಡಿ, ನಮಗೆ ಗೊತ್ತಿಲ್ಲದೆ ಇರೋದೊಂದು ಸಂಗತಿ ಇದೆ, ಒಂದಲ್ಲ ತುಂಬ ಇದೆ. ಸತ್ಯವನ್ನು ಸತ್ಯ ಅಂತ ಹೇಗೆ ಕಂಡು ಹಿಡ್ಕೊಳ್ಬೇಕು ಗೊತ್ತಾ ನಮಗೆ? ಕೆಲವರಿಗೆ ಗೊತ್ತಿರ್ಬೋದು, ಆದರೆ ಕೆಲವರಿಗೆ ಸತ್ಯವನ್ನು ಸತ್ಯ ಅಂತ ಹೇಗೆ ಕಂಡು ಹಿಡ್ಕೊಳ್ಬೇಕು ಅನ್ನೋ ರೂಟ್ ಗೊತ್ತಿಲ್ಲ. ಸುಳ್ಳನ್ನು ಸುಳ್ಳು ಅಂತ ಹೇಗೆ ಪ್ರೂವ್ ಮಾಡೋದು ಗೊತ್ತಾ ನಮಗೆ? ತುಂಬ ಜನ ಎಡುತ್ತಾ ಇದ್ದಾರೆ ಇವತ್ತು. ಸತ್ಯವನ್ನು ಸತ್ಯ ಅಂತ ಕಂಡುಹಿಡಿಯಲಿಕ್ಕೆ ಆಗದೇ ಇರೋದಕ್ಕೆ ಬಹಳ ಸುಲಭವಾದ ಉದಾಹರಣೆಗಳಿದ್ದಾವೆ. ಇವತ್ತಿನ ಸಾಕಷ್ಟು ಮಾಧ್ಯಮಗಳು ಬೆಳೆದಿದೆ. ನಮ್ಮ ಕೈಯಲ್ಲೇ ಎಲ್ಲ ಜಗತ್ತನ್ನು ನೋಡ್ತೇವೆ ಅಂತ. ಆದರೆ ನೋಡ್ತಿರೋದೆಲ್ಲ ಸತ್ಯ ಅಲ್ಲ, ಇದಂತೂ ಗೊತ್ತಾಗ್ತಾ ಇದೆ ನಿಧಾನಕ್ಕೆ ನಮಗೆ. ಅದು ಬಂದಾಗಿನ್ನೂ ಗೊತ್ತಿರಲಿಲ್ಲ. ಅಲ್ಲೇನು ಬರೀತಾರೋ ಅದೇ ಸತ್ಯ ಅಂತ ತಿಳ್ಕೊತಿದ್ವಿ. ಈಗೀಗ ನಿಜವಾಗಲೂ ಫ್ಯಾಕ್ಟ್ ಚೆಕ್ ಅದೊಂದು ವ್ಯವಸ್ಥಿತ ಆ್ಯಪ್ ಶುರು ಮಾಡಿದ್ದಾರೆ. ಫ್ಯಾಕ್ಟ್ ಚೆಕ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಯಿತು ಈ ವಿಷಯ ಫೇಕ್ ಇದೆ ಅಂತ. ಅಂದರೆ ಸತ್ಯವನ್ನು ಸತ್ಯ ಅಂತ ಪ್ರೂವ್ ಮಾಡಲಿಕ್ಕೂ ನಾವು ಒಂದು ಅಪ್ಲಿಕೇಶನನ್ನು ಸೃಷ್ಟಿ ಮಾಡಿಕೊಳ್ಬೇಕಾಯ್ತು. ಇದು ಎಂಥ ಸ್ಥಿತಿ ನೋಡಿ. ಸತ್ಯವನ್ನು ಸತ್ಯ ಅಂತ ತಿಳಿಲಿಕ್ಕೆ, ಸುಳ್ಳನ್ನು ಸುಳ್ಳು ಅಂತ ತಿಳಿಲಿಕ್ಕೆ ಎಷ್ಟು ವಿಚಿತ್ರವಾದ ವ್ಯವಸ್ಥೆ. ಇದನ್ನು ಜಗತ್ತಿಗೆ ಇದು ಸತ್ಯ ಅಂತ ತಿಳಿಲಿಕ್ಕೆ ಒಂದು ಸಾಕ್ಷಿ ಅಂತಿದೆ, ಅಂತಃಸಾಕ್ಷಿ ಅಂತಿದೆ. ಅದು ಯಾವುದನ್ನು ಗ್ರಹಿಸ್ತದೆ, ಅದು ಎಂದಿದ್ರೂ ಕೂಡ ಸತ್ಯವನ್ನು ಸತ್ಯ ಅಂಥೇಳಿ ಗ್ರಹಿಸ್ತದೆ. ಸ್ವಾರಸ್ಯ, ಅದು ಸುಳ್ಳನ್ನು ಸುಳ್ಳು ಅಂಥೇಳಿ ಗ್ರಹಿಸ್ತದೆ, ಅದು ಮಿಸ್ಗೈಡ್ ಮಾಡಲ್ಲ ಅಂತ. ಇವತ್ತು ನಾವು ಕಂಡುಕೊಂಡಂಥ ಅನೇಕ ಕ್ಯಾಮ್ರಾಗಳಿದ್ದಾವೆ, ಅವುಗಳಿಗೆ ಸತ್ಯವನ್ನು ಗ್ರಹಿಸೋ ಶಕ್ತಿ ಇಲ್ಲ, ಪದಾರ್ಥಗಳನ್ನು ಗ್ರಹಿಸ್ತಾವಷ್ಟೆ. ಸತ್ಯ ಏನಿದ್ರೂ ಆತ್ಮನೇ ಅದನ್ನು ತೀರ್ಮಾನ ಮಾಡಿಕೊಳ್ಬೇಕು. ಯೋಚನೆ ಮಾಡಿದರೆ ಗಂಭೀರವಾದ ವಿಷಯ. ದಾರ್ಶನಿಕ ಪ್ರಪಂಚದೊಳಗೆ ಇದು ಅತ್ಯದ್ಭುತವಾದ ವಿಷಯ. ಇದನ್ನು ಅವಲಂಬಿಸಿ ಅನೇಕ ದಾರ್ಶನಿಕರು ಇವತ್ತಿಗೂ ಕೂಡ ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಆತ್ಮನ ಅನುಭವಕ್ಕೆ ಬರ್ತಾ ಇರುವ, ಮುಂದೆಂದೂ ಕೂಡ ಬಾಧಕ್ಕೆ ಒಳಗಾಗದೇ ಇರುವಂತಹ ಇಂಥ ಅದ್ಭುತವಾದ ಈ ಪ್ರಪಂಚವನ್ನು, ಪ್ರಕೃತಿಯನ್ನು ಅವಲಂಬಿಸಿ ನಾನು ಸೃಷ್ಟಿ ಮಾಡಿ ನಿನ್ನ ಮುಂದೆ ಸಿನಿಮಾ ತೋರಿಸ್ದಾಗ ತೋರಿಸ್ತಾ ಇದ್ದೇನಪ್ಪ ಅಂತಾನೆ ಭಗವಂತ. ಇದು ನನ್ನ ಅದ್ಭುತ ವ್ಯಕ್ತಿತ್ವ ಅಲ್ವೇ?
ಒಬ್ಬ ನಿರ್ಮಾಪಕ 2-2.5 ಗಂಟೆಗಳ ಒಂದು ಸಿನಿಮಾ ತೋರಿಸ್ತಾನೆ ಅಂದರೆ ಅದಕ್ಕೆ ಎಷ್ಟು ಪ್ರೋಮೋ ಕೊಟ್ಟಿರ್ತಾನೆ. ಓ, ಇದನ್ನು ನೋಡಬೇಕು ನೀವು ಅಂತ. ತೋರಿಸಿದ್ದು ಸುಳ್ಳು, ಬಾಯಲ್ಲಿ ಹೇಳೋದೆಲ್ಲ ಸ್ಕ್ರೀನ್ನಲ್ಲಿ ಬೆಳ್ಳಿ ಪರದೆಯಲ್ಲಿ ನೋಡ್ರಿ ಅಂತಂತಿರ್ತಾನೆ. ಆದರೂ ಅದಕ್ಕೆ ಮುಗಿಬಿದ್ದು ಹೋಗ್ತೀವಿ, ಏನು ಅದ್ಭುತ ಅಂತ. ಭಗವಂತ ಅಂತಾನೆ, ನಾನು ಸಿನಿಮಾ ತೋರಿಸಲ್ಲ, ಸುಳ್ಳನ್ನು ತೋರಿಸಲ್ಲ, ನಾನು ಪ್ರಕೃತಿಯನ್ನು ನಿನ್ನ ತಾಯಿಯನ್ನಾಗಿ ಪರಿಚಯಿಸಿ ಮಾಡಿ ನಾನೇ ತಂದೆಯ ಸ್ಥಾನದಲ್ಲಿದ್ದು ಹೊಸ ಥರದ ನಿನಗೆ ನೀನೇ ಮಾಡಿದಂಥ ಕರ್ಮದ ಅನುಭವಗಳನ್ನು ಕೊಟ್ಟು ನೋಡಿಸಿ, ತೋರಿಸಿ, ಕೇಳಿಸಿ, ಖುಷಿಪಡಿಸಿ, ಸ್ವಲ್ಪ ದುಃಖನೂ ಪಡಿಸಿ, ದುಃಖ ಜಾಸ್ತಿ ಆಯಿತು ಅಂದಾಗ ಮತ್ತೆ ಅದನ್ನು ಕಡಿಮೆ ಮಾಡಿ ಖುಷಿಪಡಿಸಿ, ನಾನು ಮಾಡುವ ಪ್ರಪಂಚದ ಅತ್ಯದ್ಭುತವಾದಂತಹ ಈ ಎಲ್ಲ ಕ್ರಿಯೆಗಳನ್ನು ಯಾವಾಗಲೂ ಅನುಸಂಧಾನ ಮಾಡಿ ಎಂಟರ್ಟೈನ್ ಮಾಡ್ಕೊಳ್ಬೋದಾದ ನಿನಗೆ ಇಷ್ಟು ದೊಡ್ಡ ನಿರ್ಮಾಪಕ, ಇಷ್ಟು ದೊಡ್ಡ ಸತ್ಯವನ್ನು ತೋರಿಸೋ ನಿರ್ದೇಶಕ ಇನ್ಯಾರು ಸಿಗಲಿಕ್ಕೆ ಸಾಧ್ಯಪ್ಪ? ಇದು ನನ್ನ ಮಹಿಮೆ ಅಂತ ತಿಳಿ, ಇದು ನನ್ನ ಮಹಿಮೆ. ಈ ರೀತಿ ಆಲೋಚನೆ ಮಾಡಲಿಕ್ಕೋಸ್ಕರನೇ ಭಗವಂತ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್ ಎಂಥ ಅದ್ಭುತವಾದ ಮಾತಾಡಿದ. ಇವು ಯಾವುದರಿಂದಲೂ ನನಗೆ ಪ್ರಯೋಜನ ಇಲ್ಲ. ಲೀಲೆಯೈವ ಸೃಷ್ಟಿ, ದೇವರಂದ. ನಾನು ಮಾಡ್ತಿರೋ ಥರದ ಈ ಪ್ರಪಂಚಕ್ಕೆ ನನಗೇನಾದರೂ ಲಾಭ ಇದೆ ಅಂದ್ಕೊಂಡಿದೆಯಾ? ಒಂದು ಬಿಡಿಗಾಸಿನಷ್ಟು ಲಾಭ ಇಲ್ಲ, ಆದರೆ ಸೃಷ್ಟಿ ಮಾಡ್ತೇನೆ. ಯಾಕೆ? ಕೆಲವರಿಗೆ ಅದೊಂದು ಪ್ರಶ್ನೆ ಇದೆ. ಲಾಭ ಇಲ್ಲದೆ ದಡ್ಡನೂ ಪ್ರವೃತ್ತಿ ಮಾಡಲ್ಲ. ದೇವರು ಪ್ರವೃತ್ತಿ ಮಾಡ್ತಿದ್ದಾನೆ, ಲಾಭ ಇಲ್ಲ ಅಂತ ಹೇಳಿದರೆ ಹ್ಯಾಕೆ ಸಾಧ್ಯ? ಅದಕ್ಕೆ ಅಂತಾರೆ ಅದು ಅವನ ಸ್ವಭಾವ ಅಂತಂತಾರೆ. ಸೃಷ್ಟಿ ಭಗವಂತನ ಸ್ವಭಾವ ಆಗಿದೆ, ಅಲ್ಲಿ ನಾವು ಲಾಭವನ್ನು ಹುಡುಕಬಾರ್ದು ಅಂತ. ನೀರು ಹರಿತದೆ, ಹರಿಯೋದು ಅದರ ಸ್ವಭಾವ. ಏನು ಲಾಭ ಅಂತ ಕೇಳಿದರೆ ನೀರೇನು ಉತ್ತರ ಕೊಡ್ತದೆ? ಮಂಜುಗಡ್ಡೆ ಭಾಳ ತಂಪಿದೆ, ಅರೆ ತಂಪಿ ಹಾಕಿದೆ ಇದು, ಏನು ಲಾಭ ಅಂತ ಕೇಳಿದರೆ ಮಂಜುಗಡ್ಡೆ ಏನು ಉತ್ತರ ಕೊಡ್ತದೆ? ಬೆಂಕಿ ಸುಡುತ್ತದೆ, ಅರೆ ಸುಡುತ್ತದೆ, ಏನು ಲಾಭ? ಸುಡೋದಕ್ಕೇನು ಲಾಭ? ಏನು ಹೇಳೋಣ? ಅರೆ ಅದರ ಸ್ವಭಾವನೋ, ಯಾವುದರ ಸ್ವಭಾವವಾಗಿರ್ತದೆ ಅಲ್ಲಿ ಲಾಭದ ಪ್ರಶ್ನೆ ಮಾಡಬಾರ್ದು, ಅದು ವ್ಯರ್ಥ. ಹಾಗಾಗಿ ಭಗವಂತನಿಗೆ ಸೃಷ್ಟಿ ಅನ್ನೋದು ಸ್ವಭಾವವಾಗಿದೆ ಅಂತ. ಅದು ಪರಮಾತ್ಮನ ಸ್ವಭಾವವಾದ ಕಾರಣವೇ ಅದರಲ್ಲಿ ನಾವು ಲಾಭಾಂಶ ಹುಡುಕಿ ತರ್ಕ ಮಾಡಿ ತಲೆ ಕೆಡಿಸ್ಕೊಳ್ಬಾರ್ದಂತ. ಎಷ್ಟು ಸಿಂಪಲ್ಲಾಗಿ ನಮಗೆ ಶಾಸ್ತ್ರಗಳು ಭಗವಂತನ ವ್ಯಕ್ತಿತ್ವವನ್ನು ಅನುಸಂಧಾನ ಮಾಡಿಸ್ತದೆ. ಹಾಗಾಗಿ ಲೀಲೆಯ ಸೃಷ್ಟಿ, ಆದರೂ ಮಾಡ್ತಾನೆ. ಯಾಕೆ? ಲೀಲೆಯಿಂದ ಮಾಡ್ತಾನೆ. ಮಕ್ಕಳು ಆಟ ಆಡ್ತಾವೆ, ಆಟ ಯಾಕೆ ಆಡ್ತಾವೆ? ಹಾಗೆ ಪ್ರಶ್ನೆ ಇಲ್ಲ, ಆಟ ಆಡ್ತಾವಷ್ಟೆ. ಹಾಗೆ ಪರಮಾತ್ಮ ಆಟದಂತೆ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಲೀಲೆಯಿಂದ. ಇದನ್ನೆಲ್ಲ ಭೂತಗ್ರಾಮಮಿಮಂ ಕೃತ್ಸ್ನಂ ಅನ್ನೋ ಶ್ಲೋಕದಿಂದ ಅನುಸಂಧಾನ ಮಾಡ್ತಾ ಬಂದ್ವಿ. 9ನೇ ಶ್ಲೋಕದಿಂದ ಇವತ್ತು ಮುಂದುವರೆದ ಭಾಗ ನೋಡಬೇಕು. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಏನು ಅದ್ಭುತ ಈ ಮಾತು! ಇನ್ನೊಂದು ತಿಳಿಲೇಬೇಕಾದ ಸಂಗತಿ, ಏನೇ ಲೋಕದಲ್ಲಿ ನಿಮ್ಮೆಲ್ಲರ ಅನುಭವಕ್ಕೆ ಇವತ್ತು ಬರ್ತಾ ಇದೆ ಅಂದರೆ ಅದರ ಹಿಂದೆ ಕರ್ಮ ಇದೆ. ಒಂದಾ ಪುಣ್ಯ ಇದೆ, ಒಂದಾ ಪಾಪ ಇದೆ. ಮಾಡಿ ನಾವು ಅನುಭವಿಸ್ತೇವಲ್ಲ, ಆಮೇಲೆ ಮತ್ತೊಂದು ಕರ್ಮ ಹುಟ್ಟುಕೊಳ್ತದೆ. ನೋಡಿ ಇದೆಷ್ಟು ಸ್ವಾರಸ್ಯ. ಮೊಬೈಲ್ನಲ್ಲಿ ಮಾತಾಡ್ತಿದ್ದೇವೆ ಅಂದರೆ ಇನ್ನೂ ನಮಗೆ ಮಾತಾಡಲಿಕ್ಕೆ ಅವಕಾಶ ನಾವೇ ಕೊಟ್ಟ ದುಡ್ಡಿನ ಟಾಕ್ ಟೈಮ್ ವ್ಯವಸ್ಥೆಯೊಳಗೆ ವ್ಯಾಲಿಡಿಟಿ ಮುಗಿದಿಲ್ಲ, ಇದೆ ಅಂತ ಅರ್ಥ. ಯಾವಾಗ ಮೊಬೈಲ್ನಲ್ಲಿ ಮಾತು ಕಟ್ಟಾಗ್ತದೆ ಅಲ್ಲಿ 2 ಪ್ರಾಬ್ಲಮ್. ಒಂದ ನೆಟ್ವರ್ಕು, ಒಂದ ನಮ್ಮದೇ ಆದ ಹಣ ರೀಚಾರ್ಜ್ ಮಾಡಿಸ್ಬೇಕಾಗಿತ್ತು, ವ್ಯಾಲಿಡಿಟಿ ಮುಗಿದೋಯ್ತು. 2 ಬಿಟ್ಟು ಬೇರೆ ಇರಲ್ಲ. ನೆಟ್ವರ್ಕ್ ಇದ್ದರೂ ಕೂಡ ಕಟ್ಟಾಗಿದೆ ಅಂದರೆ ಹಣ ಖರ್ಚಾಗಿದೆ.
ಇಷ್ಟೇ ತಾನೇ ವ್ಯವಸ್ಥೆ. ಪುನಃ ರೀಚಾರ್ಜ್ ಮಾಡಿಸಿದರೆ ಮತ್ತೆ ಮಾತು ಶುರು ಆಗ್ತದೆ. ಇದು ಲೋಕದ ವ್ಯವಸ್ಥೆಯಲ್ಲಿ ನೋಡಿ, ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಒಬ್ಬನೊಟ್ಟಿಗೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಅದರ ಹಿಂದೆ ಹಣದ ವ್ಯವಸ್ಥೆ ಬೇಕು. ಹಣ ಇಲ್ಲದೆ ಆಗಲ್ಲ. ಒಂದು ಸಣ್ಣ ಮೊಬೈಲ್ ಇನ್ಸ್ಟ್ರೂಮೆಂಟೇ ಇಷ್ಟು ಕೆಲಸ ಮಾಡಬೇಕಾದ್ರೆ ಹಣ ಬೇಕು. ಹಾಗೆ ನಾನೊಂದು ಯೋಚನೆ ಮಾಡುವಾಗ ಬಂದದ್ದು, ಯಾವುದೋ ಒಂದು ರೂಪವನ್ನು ನೋಡ್ತೇವೆ, ನೋಡಿದ ಕೂಡಲೇ ಒಳಗಡೆಯಲ್ಲಿ ಏನೋ ಒಂದು ಖುಷಿ ಆಗ್ತದೆ, ಏನು ಅದ್ಭುತ. ಹಾಗಾದರೆ ಆ ಖುಷಿಗೆ ಹಣ ಎಲ್ಲಿ ಕೊಟ್ವಿ? ಹಣ ಕಟ್ಟದೇ ಖುಷಿ ಪಡೆಯೋದಾ? ಹೇಗೆ ಸಾಧ್ಯ? ಯಾವುದೋ ಒಂದು ಪ್ರವಚನ ಕೇಳ್ತೇವೆ, ಮಾತು ಕೇಳ್ತೇವೆ, ಸಂಗೀತ ಕೇಳ್ತೇವೆ, ಇನ್ಸ್ಟ್ರೂಮೆಂಟ್ ಕೇಳ್ತೇವೆ. ಸ್ವಾರಸ್ಯ ಅಂದರೆ ಬೇರೆಯವರಿಗೆ ಅದೇ ಇನ್ಸ್ಟ್ರೂಮೆಂಟ್ ಕೇಳಿದಾಗ ಖುಷಿ ಆಗಲ್ಲ, ನಮಗೆ ಭಾರಿ ಖುಷಿ ಆಗ್ತದೆ. ಏನದ್ಭುತ, ಏನದ್ಭುತ, ಮತ್ತೆ ಮತ್ತೆ ಕೇಳಬೇಕು. ಅಂದರೆ ಆ ಇನ್ಸ್ಟ್ರೂಮೆಂಟು ನುಡಿಸಿದ್ದನ್ನು ನಾವು ಕೇಳಿದಾಗ ಆಗುವ ಖುಷಿಯೇ ಹಿಂದೆ ನಾವು ಹಣ ಕೊಟ್ಟಿಲ್ಲಲ್ಲ. ಖುಷಿ ಯಾವುದರಿಂದ ಆಯ್ತು ಹಾಗಾದರೆ? ಏನೋ ಒಂದು ಯೋಚನೆ ಮಾಡಬೇಕಷ್ಟೇ. ಹಾಗೆ ಏನೋ ಒಂದಿಷ್ಟು ಆಹಾರ ಪದಾರ್ಥ ತಿಂತೇವೆ, ತಿಂದ ಆಹಾರದಿಂದ ಭಾರಿ ಖುಷಿ ಆಗ್ತದೆ. ಕೆಲವೊಂದು ತಿಂದಾಗಂತೂ ಭಾರಿ ಸಿಟ್ಟು ಬರ್ತದೆ, ಯಪ್ಪ ಯಾಕಾದರೂ ತಿನ್ನೇನೋ ಅಂತ. ದುಃಖನೂ ಆಗ್ತದೆ ಕೆಲವೊಮ್ಮೆ. ಕೆಲವೊಬ್ಬರನ್ನು ನೋಡಿದರೆ ದುಃಖ ಆಗ್ತದೆ, ಸಿಟ್ಟು ಬರ್ತದೆ. ಕೆಲವನ್ನು ಯಾರು ಕೆಲವರು ಮುಖ ನೋಡಿದರೆ ಸಾಕು ಸಿಟ್ಟು ಬರಲಿಕ್ಕೆ ಶುರು ಆಗ್ತದೆ, ದುಃಖ ಆಗ್ತದೆ. ದುಃಖ ಆಗ್ತದೆ, ಕರುಣೆ ಬರ್ತದೆ, ಕರುಣೆ ಬರ್ತದೆ, ಸುಖ ಆಗ್ತದೆ. ಹಾಗಾದರೆ ಈ ಸುಖ, ದುಃಖ, ಕರುಣೆ, ಈ ಎಲ್ಲ ವ್ಯವಸ್ಥೆಯ ಹಿಂದೆ ಒಂದು ಸರಿಯಾದ ರೀಚಾರ್ಜ್ ನಾವು ಮಾಡಿ ಬಂದಿದ್ದೇವೋ ಇಲ್ಲೋ ಯೋಚನೆ ಮಾಡಬೇಕಲ್ಲ. ನಾವು ಒಂದು ವೇಳೆ ರೀಚಾರ್ಜ್ ಮಾಡಿಸಿಲ್ಲ ಅಂತಾದರೆ ಇದು ಎಲ್ಲದರಿಂದ ನಮಗೆ ಸುಖ ಆಗಲಿಕ್ಕೆ ಅವಕಾಶವೇ ಇಲ್ಲ. ಸುಖಕ್ಕೆ ಆಪೋಸಿಟ್ಟಾಗಿ ದುಃಖ ಇದೆ. ಹಾಗಾದರೆ ದುಃಖವೂ ಕೂಡ ನಾವೇ ಮಾಡಿದ ರೀಚಾರ್ಜಿನಿಂದಲೇ ಆಗಿರ್ತದೆ. ಅದೊಂದು ಟಾಕ್ ಟೈಮ್ ವ್ಯವಸ್ಥೆ ಇದೆ, ಅದರದ್ದೇ ಬೇರೆ ಹೆಸರಿಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಪಾಪ ಅಂತ, ಅದಕ್ಕೊಂದು ಪುಣ್ಯ ಅಂತ ಅಷ್ಟೇ. ಹೆಸರು ಏನಾದರೂ ಕರೆಯೋಣ. ಹಾಗಾದರೆ ಲೋಕದಲ್ಲಾಗುವ ಚೇತನನಿಗೆ ಏನೆಲ್ಲ ಅನುಭವಗಳು, ಅದರ ಹಿಂದೆ ಅದರದ್ದೇ ಆದ ಒಂದೊಂದು ಕರ್ಮ ಇದೆ. ಇದಂತೂ ಫಿಕ್ಸ್. ಭಗವಂತನ ವಿಷಯಕ್ಕೆ ಬರೋಣ. ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ, ಅವನೊಬ್ಬ ಚೇತನ, ಲೀಲೆಯಿಂದಲೇ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಮಾಡಿದ ಸೃಷ್ಟಿ ಅವನೇನು ನಡೆಸಿದ, ಅದರ ಹಿಂದೆ ಅವನು ಕರ್ಮದಿಂದ ನಡೆಸಿದ್ನೋ ಇಲ್ವೋ? ಇನ್ನೊಂದು ಸ್ವಾರಸ್ಯ, ನಮಗೆ ನಾವು ಮಾಡಿದಂಥ ನಮ್ಮದೇ ಆದ ಕ್ರಿಯೆಗಳು ಮುಂದೊಂದು ಕರ್ಮವನ್ನು ಹುಟ್ಟಿಸ್ತದೆ, ಅಂದರೆ ಪುಣ್ಯ ಹುಟ್ಟಿಸ್ತದೆ. ಪುರಾಣ ಕೇಳಿದ್ವಿ, ಪ್ರವಚನ, ಪಾರಾಯಣ, ದೇವರ ದರ್ಶನ, ಇನ್ನಿತರ ಅನೇಕ ಕಾರ್ಯ ನಮ್ಮಿಂದ ನಡೆದ ಮೇಲೆ ಒಂದು ಪುಣ್ಯ ಹುಟ್ಟುತ್ತದೆ. ಇತ್ತೀಚೆಗೆಲ್ಲ ಬಹಳ ಸುಲಭವಾಗಿ ಉದಾಹರಣೆ ಕೊಡ್ಬೋದು. ಏನಂದರೆ, ಈಗ ಸೋಲಾರ್ ವ್ಯವಸ್ಥೆ ಬಂದಂಗೆ ಕೆಲವು ಸೈಕಲ್ ವ್ಯವಸ್ಥೆಗಳು ಹೆಂಗೆ ಅಂದರೆ, ನೀವು ತುಳಿದಾಗಿ ಬ್ಯಾಟ್ರಿ ಚಾರ್ಜ್ ಆಗ್ತದೆ. ನೋಡಿರ್ತೀವಿ ನಾವು ಸಾಕಷ್ಟು ಕಡೆ. ನೀವು ಹೇಗೆ ಅದನ್ನು ಉಪಯೋಗಿಸ್ತೀರಿ ಹಾಗೆ ಅದು ಬ್ಯಾಟ್ರಿ ಚಾರ್ಜ್ ಆಗ್ತದೆ. ನಾವು ಉಪಯೋಗಿಸೋದು ಬಿಟ್ಬಿಟ್ವಿ ಅಂದರೆ ಅದು ಚಾರ್ಜ್ ಆಗಲ್ಲ. ಹಾಗೆ ನಾವು ಏನೆಲ್ಲ ಕ್ರಿಯೆಗಳನ್ನು ನಡೆಸಿದ್ದೇವೆ, ನಡೆಸಿದ ಹಾಗೆ ಒಂದು ಪುಣ್ಯ ಹುಡ್ತದೆ, ಮತ್ತು ಪಾಪ ಹುಡ್ತದೆ, ಪುಣ್ಯ ಹುಡ್ತದೆ, ಪಾಪ ಹುಡ್ತದೆ. ಅದನ್ನು ಅನುಭವಿಸೋದು ಯಾರು? ನಾವೇ. ಆ ಥರದ ಹುಟ್ಟುವ ಪುಣ್ಯದಿಂದ ಬಂಧನ ನಮಗಿದೆ, ಮತ್ತು ಮುಂದೆ ಹುಟ್ಟುವ ಪಾಪದಿಂದಲೂ ನಮಗೆ ಬಂಧನ ಇದೆ. ಹಾಗಾದರೆ ಭಗವಂತ ಮಾಡುವ ಸೃಷ್ಟಿ, ಅವನಿಗೂ ಕೂಡ ಪುಣ್ಯ ಹುಟ್ಟಿ ಪಾಪ ಹುಟ್ಟಿ ಆ ಕರ್ಮದ ಬಂಧನ ಅವನಿಗೆ ಇದೇನೋ ಇಲ್ವೋ ಅಂತ ಪ್ರಶ್ನೆ ಅಂತ ಸ್ವಲ್ಪ ಎತ್ತರದ ಲೆವೆಲಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾಡುವ ಸೃಷ್ಟಿಯ ಹಿಂದೆ ಕರ್ಮವನ್ನು ಇಟ್ಕೊಂಡೇ ಮಾಡಿದ್ನ ಒಂದು, ಸೃಷ್ಟಿ ಮಾಡಿದ ಮೇಲೆ ಹುಟ್ಕೊಳ್ತದಲ್ಲ ಕರ್ಮ, ಅದರದ್ದೊಂದು ಬಂಧನ ಅವನಿಗಿದೇನಾ? ಎರಡು. ಸೊ ಎ ಬಿ ಈ ಎರಡು ರೀತಿಯ ವಿಚಾರದಲ್ಲಿ, ಸೃಷ್ಟಿಯ ಪೂರ್ವದಲ್ಲಿ ಕರ್ಮ, ಸೃಷ್ಟಿಯ ನಂತರದಲ್ಲಿ ಕರ್ಮ. ನಮಗೆ ಹಾಗಿದೆ. ನಾವು ಒಂದು ಮನೆ ಕಟ್ಟಿಸಿದ್ವಿ, ಆ ಕಟ್ಟಿಸಿದ ಮನೆಯಲ್ಲಿ ಸುಖವಾಗಿ ಬದುಕು ಕಟ್ಟಿಕೊಂಡ್ವಿ, ಖುಷಿಪಟ್ವಿ, ಹೇಗಿದೆ ಮನೆ ನಂದು ಅಂತ.
ಅಂದರೆ ಅದಕ್ಕೆ ತಕ್ಕಷ್ಟು ಪುಣ್ಯ ಅದರಿಂದ ಖರ್ಚಾಗಲೇಬೇಕು, ಆಗಿರ್ತದೆ. ಖುಷಿಪಟ್ಟಿದ್ದೇವಲ್ಲ. ಹಾಗೆ ನಾವು ಒಂದು ಇನ್ನೇನೋ ಮಾಡಿದ್ವಿ, ಮಾಡಬಾರ್ದ ಕೆಲಸ, ಅದಕ್ಕೆ ತಕ್ಕಂತೆ ಪಾಪ ಹುಟ್ಟುಕೊಳ್ತದೆ. ಮಾಡಬೇಕಾದ ಕೆಲಸ ಮಾಡಿದ್ವಿ, ಅದಕ್ಕೆ ತಕ್ಕಂತೆ ಪುಣ್ಯ ಹುಟ್ಟುಕೊಂಡಿರ್ತದೆ. ಹಾಗಾದರೆ ಚೇತನರಾದ ನಾವು ಮಾಡುವ ಮುನ್ನವೂ ಕರ್ಮ ಹಿನ್ನೆಲೆಯಲ್ಲಿದೆ, ಮಾಡಿದ ಬಳಿಕವೂ ಕೂಡ ಅದರಿಂದ ಕರ್ಮದ ಮತ್ತೆ ಉತ್ಪತ್ತಿ ಇದೆ. ಹಾಗೆ ಭಗವಂತ ಮಾಡುವ ಸೃಷ್ಟಿ ಅನ್ನುವ ಏನು ಕ್ರಿಯೆ ಇದೆ, ಇದರ ಹಿಂದೆ ಆತನಿಗೂ ಕೂಡ ನಮ್ಮಂತೆ ಕರ್ಮ ಇದ್ದಾವ ಇಲ್ವ, ಮತ್ತು ಮಾಡಿದ ನಂತರ ಅವನಿಗೆ ಆ ಕರ್ಮ ಮತ್ತೊಂದು ಹುಟ್ಟುಕೊಂಡು ಅವನಿಗೆ ಬಂಧನ ಆಗ್ತದಾ ಇಲ್ವ, ಇದು ಬೇಕಾದದ್ದೇ ವಿಚಾರ. ಎರಡೂ ಇಲ್ಲ ಅಂತ ಒಂದು ವೇಳೆ ಇಟ್ಕೊಳ್ಳೋಣ. ಅವನಿಗೆ ಕರ್ಮ ಇಲ್ಲ, ಮೊದಲೂ ಇಲ್ಲ, ಆಮೇಲೂ ಇಲ್ಲ, ಹಾಗಾಗಿ ಅವನಿಗೆ ಕರ್ಮ ಬಂಧನಕ್ಕೆ ಒಳಪಡುವವನಲ್ಲ. ಅವನ ಸ್ವರೂಪನೇ ಅಷ್ಟು ಅದ್ಭುತ. ಹಾಗಾದರೆ ಅವನು ಏನಿದ್ದಾನೆ, ಅವನನ್ನು ಎಲ್ಲಿ ಕೂಡಿಸ್ಬೇಕು, ಹಾಗಾದರೆ ಯಾವ ತರಹ ಅಂತ ಅವನ ಸ್ವರೂಪವನ್ನು ಹೇಗೆ ಚಿಂತಿಸ್ಬೇಕು? ಅದಕ್ಕೆ ಕೃಷ್ಣ ಹೇಳಿಕೊಟ್ಟ, ನಾನು ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ, ಉದಾಸೀನವದಾಸೀನಂ. ಎಂಥ ಶಬ್ದ ನೋಡ್ರಿ, ನ್ಯೂಟ್ರಲ್ ಅನ್ನೋ ವ್ಯವಸ್ಥೆ ಇದೆ ಅಲ್ಲಿ, ನ್ಯೂಟ್ರಲ್ ಅಂತ. ಹಾಗೆ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹೀಗೆ ಭಗವಂತನ ಸ್ವರೂಪವನ್ನು ಅನುಸಂಧಾನ ಮಾಡಬೇಕು ನಾವು. ನಮಾಂ ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಏನು ಅದ್ಭುತ ಕೃಷ್ಣನ ಮಾತು. ತಾನಿ ಕರ್ಮಾಣಿ, ನನ್ನಿಂದ ನಡೆಯುವ ಸೃಷ್ಟಿ ಅದು ನಾನೇ ಮಾಡಿದ್ದಪ್ಪ, ಹೌದು ನನ್ನ ಕರ್ತೃತ್ವ, ಅದು ನೀನು ಉಪಾಸನೆ ಮಾಡಬೇಕಾದದ್ದೇ. ಆದರೆ ಅದು ನನ್ನನ್ನು ಯಾವತ್ತೂ ಬಂಧಿಸಲ್ಲ, ಅದು ಯಾವತ್ತೂ ನನ್ನನ್ನು ಬಂಧಿಸಲ್ಲ. ನಾನು ಹಾಗೆ ಇಟ್ಕೊಂಡಿದ್ದೇನೆ ಅದನ್ನು. ನಾನು ಯಾವತ್ತಿದ್ದೂ ಕೂಡ ಕರ್ತೃ ನಾನಾಗಿ ನನ್ನನ್ನು ಅದು ಬಂಧಿಸದಂತೆ ನಾನು ಅದನ್ನು ವ್ಯವಸ್ಥೆ ಮಾಡಿದ್ದೇನೆ. ಇದು ಎಂಥ ಅದ್ಭುತವಾದದ್ದು ನೋಡ್ರಿ. ಇದಕ್ಕೆ ಹಿಂದೆನೇ ಒಂದು ಉದಾಹರಣೆನೂ ಕೊಟ್ಟಿದ್ದೆ. ಸರ್ಕಸ್ನಲ್ಲಿ ಪಳಗಿಸಿದ ಹುಲಿಗಳು ಅಂತ ಇರ್ತಾವಲ್ಲ, ಅವು ಪಳಗಿಸೋನನ್ನು ಯಾವತ್ತೂ ಕೂಡ ಅವು ಏನೂ ಮಾಡಲಿಕ್ಕೆ ಬರಲ್ಲ. ಆದರೆ ಪ್ರದರ್ಶನದಲ್ಲಿ ಮಾತ್ರ ಹರಾಡ್ತಿರ್ತಾವೆ, ಅವು ಕೂಡಂತಾವೆ, ಗರ್ಜನೆ ಮಾಡ್ತಾವೆ, ಕುಣಿತಾವೆ, ಏನೆಲ್ಲ ಮಾಡ್ತಾವೆ. ಆದರೆ ಅವ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಚಾವಟಿ, ಎಲ್ಲಿ ಹೊಡಿತಾನೆ ಅಲ್ಲಿ ಬಂದು ಕೊಡ್ತದೆ. ಪರಮಾತ್ಮನ ಸೃಷ್ಟಿ ಹೇಗಿದೆ ಅಂದರೆ ಸರ್ಕಸ್ಸಿನ ಹುಲಿ ಇದ್ದ ಹಾಗಿದೆ ಅಂತೆ. ಅವನನ್ನು ಅದು ಏನೂ ಮಾಡಲ್ಲ, ಉಳಿದವರಿಗೇನಾದರೂ ಮಾಡು ಅಂದರೆ ಮಾಡ್ತದೆ. ಅದಕ್ಕೆ ದೇವರಂದ, ನನ್ನನ್ನು ಯಾವ ಸೃಷ್ಟಿಯಾದಿ ಕರ್ಮಗಳು ಬಂಧಿಸಲಾರವು. ಅಂದರೆ ತನ್ನಿಮಿತ್ತದಿಂದ ಪಾಪವೋ ತನ್ನಿಮಿತ್ತದಿಂದಲೇ ಪುಣ್ಯವೋ ಜಗತ್ತನ್ನೆಲ್ಲ ಸಂಹರಿಸ್ತಾನೆ ದೇವರು. ಬಹಳ ಜನ ಮೊನ್ನೆ ಪ್ರಶ್ನೆ ಕೇಳ್ತಾ ಇದ್ದರು, ಇಷ್ಟು ದೊಡ್ಡ ರೋಗ ಜಗತ್ತನ್ನೆಲ್ಲ ವ್ಯಾಪಿಸ್ತು. ಎರಡು ರೀತಿ ಪ್ರಶ್ನೆ. ಒಂದು, ಆತನಿಗೆ ಕರುಣೆ ಇಲ್ವಾ, ಎಷ್ಟು ಜನರನ್ನು ಕೊಂದು ಹಾಕಿಬಿಡ್ತು, ಸರ್ವಶಕ್ತ ಅಲ್ವಾ, ತಪ್ಪಿಸ್ಬೋದಲ್ವಾ ಅಂತ ಅವನ ನಿಷ್ಕರುಣ್ಯತೆ ಅವನ ಮೇಲೆ ಬ್ಲೇಮ್ ಮಾಡಿದ್ದ ಹಾಗೆ, ಅವನು ನಿಷ್ಕರುಣಿ ಅಂತ. ಇರಲಿ, ಬಹಳ ದುಃಖ ಆದಾಗ ಒಮ್ಮೊಮ್ಮೆ ಆಸ್ತಿಕನೂ ಕೂಡ ದೇವರನ್ನು ಬೈಯುವ ರಭಸದಲ್ಲಿ ನಿಷ್ಕರುಣಿ ಅಂತ ಮಾತನಾಡೋದಿದೆ. ಎರಡನೇದ್ದೇನು ಅಂದರೆ, ನಾವ್ಯಾವುದಾದ್ರೂ ಇಂಥ ಕೆಲಸ ಮಾಡಿದರೆ ನಮಗೆ ಪಾಪ ಬರ್ತದೆ ಅಂತ ಹೇಳ್ತೀರಿ. ದೇವರಿಗೆ ಪಾಪ ಬರಲಿಲ್ವಾ ನೋಡ್ರಿ, ಎಷ್ಟು ದೊಡ್ಡ. ಇದು ಸಿಂಪಲ್ಲಾಗಿ ಕೇಳ್ತೀನಿ ಅಂತಾರೆ. ಮತ್ತೆ ನಿಮಗೊಂದು ಸಿಂಪಲ್ ಪ್ರಶ್ನೆ, ಇಷ್ಟು ಜನರನ್ನೆಲ್ಲ ಕೊಂದು ಹಾಕಿಬಿಟ್ನಲ್ಲ, ಪಾಪ ಎಷ್ಟೆಷ್ಟು ಸಣ್ಣ ಸಣ್ಣ ಮಕ್ಕಳು ಏನೆಲ್ಲ ಕೊಂದು ಹಾಕಿಬಿಟ್ಟ, ಅವ್ರೇನು ಮಾಡಿದ್ರು ಅಂದಮೇಲೆ ಅವನ ಪಾಪ ಬರಲಿಲ್ವೇ ಅವನಿಗೆ? ಭಗವಂತ ಅಂತಾನೆ, ಇಡೀ ಜಗತ್ತನ್ನು ಸಂಹಾರ ಮಾಡಿದರೂ ನಂಗೆ ಪಾಪ ಬರಲ್ಲ ಅಂತಾನೆ. ಈ ಮೊನ್ನೆ ನಡೆದದ್ದು ಕೆಲವು ಪಾಪ್ಯುಲೇಷನ್ ವ್ಯವಸ್ಥೆ ಅಲ್ಲಪ್ಪ, ಅದೇನೋ ಒಂದಿಷ್ಟು ಸಂಖ್ಯೆಯಲ್ಲಿ ನಾವು ಲೆಕ್ಕ ಇಟ್ಕೊಂಡಿದ್ದೇವೆ, ಎಷ್ಟು ಜನ ಹೋದರು, ಎಷ್ಟು ಜನ ಬಂದರು, ಉಳಿದ್ರು ಅಂತ. ಇದು ಬಿಡು, ಇಡೀ ಜಗತ್ತನ್ನೇ ಸಂಹಾರ ಮಾಡ್ತೇನಲ್ಲೋ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ, ಅದನ್ನೇ ಮುಂದೆ ವಿಶ್ವರೂಪದಲ್ಲಿ ತೋರಿಸ್ಲಿಕ್ಕಿದ್ದಾನೆ. ವಿಶ್ವರೂಪದಲ್ಲಿ ಭಗವಂತ ತೋರಿಸೋದೇ ಅದನ್ನು. ಇಡೀ ಜಗತ್ತೇ ನಾಶ ಆಗಿಬಿಟ್ಟಿರ್ತದೆ. ಕೇಳ್ಬೋದಲ್ಲ ಆವಾಗ, ಪಾಪ ಬರಲಿಲ್ವಾ? ಪರಮಾತ್ಮ ಅಂದ, ನನ್ನನ್ನು ಪಾಪಗಳು ಮುಟ್ಟಲಾರವು.
ಹೀಗೆ ನನ್ನ ಉಪಾಸನೆ ಮಾಡಿದರೆ ನಿನಗೂ ಪಾಪ ಮುಟ್ಟದೇ ಇದ್ದಂತ ನಾನು ಮಾಡ್ತೀನಿ ಅಂತಾನೆ. ನೋಡಿ, ಇದೇ ಇದ್ರದ್ದು ವಿಷಯದ ವಿಶೇಷತೆ. ಭಗವಂತ ಕರ್ಮಲೇಪಕ್ಕೆ ಒಳಪಡಲ್ಲ ಅಂತ ಯಾರು ಉಪಾಸನೆ ಮಾಡ್ತಾರೋ ಆತನನ್ನು ಕರ್ಮಲೇಪಕ್ಕೆ ಒಳಪಡಿಸಿದಂತೆ ವ್ಯವಸ್ಥೆ ಮಾಡ್ತಾನಂತೆ. ಹಾಗಾಗಿ ಉಪನಿಷತ್ತುಗಳಲ್ಲಿ ಆತನನ್ನು ಅಸಂಗೋ ಹ್ಯಯಂ ಪುರುಷಃ ಅಂತ ಅವನ ಸ್ವರೂಪವನ್ನು ಯೋಚನೆ ಮಾಡ್ತಾರೆ ಹಿರಿಯರು. ಅಯಂ ಪುರುಷಃ ಅಸಂಗಃ, ಹೇಗಿದ್ದಾನೆ ಭಗವಂತ? ಅಸಂಗನಾಗಿದ್ದಾನೆ. ಕಬ್ಬಿಣ ಇದೆ, ನಮಗೆ ಮನಸ್ಸು ಬೇಕಾಗಿದೆ. ನಾವು ಹೀಗೆ ಕೈಯಿಂದ ತಗೊಂಡ್ರೆ ಸಾಲಿಡ್ ಕಬ್ಬಿಣವನ್ನು ಮಣಿಯಲ್ಲ. ಕಬ್ಬಿಣ ಏನು ಮಾಡಬೇಕು? ಅನಿವಾರ್ಯವಾಗಿ ಬೆಂಕಿಗೆ ಇಡ್ತಾನೆ. ಚೆನ್ನಾಗಿ ಕಾದ ಮೇಲೆ ಅದನ್ನು ಸುತ್ತಿಗೆಯಿಂದ ಹೊಡಿತಾನೆ. ಹೊಡೆದಾಗೆ ನಮಗೆ ಯಾವ ಆಕಾರದಲ್ಲಿ ಬೇಕೋ ಅದನ್ನು ಮಣಿಸ್ಲಿಕ್ಕೆ ಆಗ್ತದೆ. ಸ್ವಾರಸ್ಯದ ಸಂಗತಿ, ಹೊಡೆತ ಕಬ್ಬಿಣಕ್ಕೋ ಕಬ್ಬಿಣವನ್ನು ಕಾಯಿಸಿದಾಗ ಒಳಗೆ ಸೇರಿಕೊಂಡ ಬೆಂಕಿಗೋ ಹೇಳ್ರಿ ನೋಡೋಣ. ಬೆಂಕಿಗೆ ಹೊಡೆತ ಅಂತ ಹೇಳ್ತಾರ ಬುದ್ಧಿವಂತರು ಯಾರಾದರೂ? ಹೊಡೆತ ಬಿದ್ದದ್ದು ಕಬ್ಬಿಣಕ್ಕೋ ಕಾಯಿಸಿದ ಕಬ್ಬಿಣದೊಳಗೆ ಸೇರಿಕೊಂಡ ಬೆಂಕಿಗೋ? ಯೋಚನೆ ಮಾಡಿ. ಭಗವಂತನ ಸೃಷ್ಟಿಯಲ್ಲಿರುವ ಫೈರ್, ಅಗ್ನಿ, ಕಬ್ಬಿಣ ಕಾಯಿಸಿದಾಗ ಕಬ್ಬಿಣದೊಳಗೆ ಸೇರಿಯೂ ಬೀಳುವ ಏಟನ್ನು ತನಗೆ ಬೀಳದಂತೆ ಕೇವಲ ಕಬ್ಬಿಣಕ್ಕೆ ಮಾತ್ರ ಬೀಳಿಸಿ ಕಬ್ಬಿಣವನ್ನು ಮೆಣಸುತ್ತದೆ ಹೊರತು ದೇವರನ್ನ ಬೆಂಕಿ ಅಂತ ತಿಳಿ. ಬೆಂಕಿ ಅವನಿಗೆ ಏಟು ಬೀಳಲ್ಲ, ಅವನಿಗೆ ಪಾಪ ತಗಲಲ್ಲ, ಅವನಿಗೆ ಪುಣ್ಯ ಅಂಟಲ್ಲ, ಅವನಿಗೆ ದುಃಖದ ಲೇಷ ಇಲ್ಲ, ಅವನಿಗೆ ನಾವು ನೀವು ಆಡುವ ಮಾತಿನಿಂದ ಉಚ್ಚತೆ ನೀಚತೆಯ ಭಾವಗಳು ಬರಲ್ಲ. ನೀನು ಹೇಳು, ನೀ ಏನು ಬ್ಲೇಮ್ ಮಾಡ್ತೀವಿ ಮಾಡು, ಇಂದಲ್ಲ ನಾಳೆ ಬರ್ತೀವಿ ನನ್ನ ಹತ್ರ ಅಂತ ನನಗೆ ಗೊತ್ತು ಅಂತಾನೆ ಭಗವಂತ. ಇದು ಅವನ ಘನ ವ್ಯಕ್ತಿತ್ವ. ಹಾಗಾಗಿ ಅವ್ರು ಮಾಡಿದ ಪ್ರಶ್ನೆಗೆ ಏನು ಉತ್ತರ? ಹಾಗಾದರೆ ಅವನಿಗೆ ಪಾಪ ಬರಲಿಲ್ಲ ಅಂತಾನೆ. ಯಾಕೆ ಅಂತ ಬಹಳ ಜನರ ಪ್ರಶ್ನೆ. ಯಾಕೆ ಬರಲಿಲ್ಲ? ಯಾರಿಗೆ ಬರ್ತದೆ, ಯಾರಿಗೆ ಬರಲ್ಲ? ಪಾಪ ಬರುವ ಸಂಭವ ಯಾರಿಗಿದೆ? ಯಾರಿಗೆ ಫಲದ ಆಸೆಯಿಂದ ಕೆಲಸಗಳು ನಡೀತದಲ್ಲ, ಅವನಿಗೆ ಪಾಪ ಪುಣ್ಯಗಳ ವ್ಯವಸ್ಥೆಯಲ್ಲಿ ಅವನು ಯಾವಾಗಲೂ ಬಂಧಿತನಾಗ್ತಾನೆ. ಫಲದ ಆಸೆ, ಏನೇ ಕಾರ್ಯ ಮಾಡುವಾಗಲೂ ಫಲದ ಆಸೆ ಅನ್ನೋ ಒಂದು ಸೋಂಕು ತಗಲ್ತದೆ. ಆವಾಗೆಲ್ಲ ಪಾಪ ಪುಣ್ಯ ಎಲ್ಲ ಶುರು ಆಯಿತು. ದೇವರಿಗೆ ಆಸೆ ಇಲ್ವೇ? ಪರಮಾತ್ಮ ಏನಾಗಾದರೆ ಭಗವತ್ ಸ್ವರೂಪವನ್ನು ನಾವು ಹ್ಯಾಕೆ ತಿಳಿಬೇಕು? ಇಲ್ಲಿ ಅದನ್ನು ಹೇಳಿಕೊಟ್ಟ. ನಾನು ಫಲದ ಆಸೆಯ ಸೋಂಕು ತಗುಲಿಸ್ಕೊಂಡಿಲ್ಲಪ್ಪ, ಹಾಗಾಗಿ ನನಗೆ ಪಾಪ ಬರದೇ ಇರೋ ಹಾಗೆ ಹೇಗೆ ಮಾಡ್ಕೊಳ್ಬೇಕೋ ಮಾಡ್ಲಿಕ್ಕೆ ಬರ್ತದೆ. ಇದೇ ನೋಡಿ ಅದ್ಭುತವಾದ ಸಿದ್ಧಾಂತ, ವೇದಾಂತ ಇದು. ಅದನ್ನು ಕೃಷ್ಣ ಈ ಶಬ್ದದಿಂದ ಹೇಳ್ದ, ಉದಾಸೀನವದಾಸೀನಂ ಅಂತಂದ್ಬಿಟ್ಟ. ಅವನಿದ್ದಾನೆ, ನಮ್ಮೊಳಗಿದ್ದಾನೆ, ನಮ್ಮಿಂದ ಕರ್ಮಗಳನ್ನು ಮಾಡಿಸ್ತಾನೆ. ಮಾಡಿಸಿದ ಕರ್ಮದ ಹೊಣೆಗಾರಿಕೆಯನ್ನು, ಲೇಪವನ್ನು ನಮ್ಮೊಳಗೆ ಇದ್ದು ತಾನು ಮಾಡಿಸಿಯೂ ಕಬ್ಬಿಣದಂತೆ ಮಣಿಸ್ಲಿಕ್ಕೆ ಎಷ್ಟು ಬೇಕೋ ನಮಗೆ ಕೊಡ್ತಾನೆ ಹೊರತು ಬೆಂಕಿಯಂತೆ ತಾನು ಮಾತ್ರ ಆ ಪಾಪ ತನಗೆ ಬಾರದಂತೆ ಮಾಡಿಕೊಳ್ತಾನೆ. ಇದೇ ಅವನ ಗ್ರೇಟ್ನೆಸ್. ಇದನ್ನು ಹೇಳಲಿಕ್ಕೆ ಕೃಷ್ಣ ಇಷ್ಟು ಮಾತನಾಡಿದ. ಉದಾಸೀನವದಾಸೀನಂ, ಉದಾಸೀನವತ ಆಸೀನಂ, ನಾನು ಈ ರೀತಿ ನನ್ನನ್ನು ನೋಡ್ಕೊಳ್ತೇನೆ. ಹೇಗೆ? ಅಸಕ್ತಂ ತೇಷು ಅಕರ್ಮಸು. ಅಸಕ್ತಂ ಶಬ್ದದಿಂದ ಅದೇ ಅಭಿಪ್ರಾಯ. ನನಗೆ ಯಾವ ಥರದ ಆಸಕ್ತಿ ಅನ್ನೋದು ಇರಲ್ಲ ಫಲದ ಕಡೆಯಲ್ಲಿ. ಈ ಆಸಕ್ತಿ ಇಲ್ಲದೆ ಅನಾಸಕ್ತಿ ನನ್ನೊಳಗಿದ್ದದ್ರಿಂದ ಆಯಾಸವೂ ನನಗಾಗಲ್ಲ. ಕೆಲವರು ಆಯಾಸ ಆಗ್ತದ ದೇವರಿಗೆ ಸೃಷ್ಟಿ ಮಾಡಿ ಅಂತ ಪ್ರಶ್ನೆ. ಆಯಾಸನೂ ಆಗಲ್ಲ. ಫಲದ ಲೇಪವೂ ಅಂಟುಕೊಳ್ಳೋದಿಲ್ಲ. ಪುಣ್ಯಗಳು ಪಾಪಗಳು ಎಲ್ಲ ತನ್ನ ಮುಂದೆ ನಿಲ್ತಾವೆ ಹೊರತು ಕೈ ಮುಗಿದು ನಿಲ್ತಾವೆ. ಪುಣ್ಯ ಕೈ ಮುಗಿದು ನಿಲ್ಬೇಕಷ್ಟೆ ದೇವರ ಮುಂದೆ, ಪಾಪ ಕೈ ಮುಗಿದು ನಿಲ್ಬೇಕಷ್ಟೆ ಹೊರತು ತನ್ನನ್ನು ಮಾತ್ರ ಯಾವುದೂ ಮುಟ್ಟಿಗೆ ಒಡೆದಂತೆ ತಾನಿಟ್ಕೊಳ್ತಾನಂತ. ಇದು ಮಾಯಿಕ ಅಲ್ಲ. ಕೆಲವರಿಗೆ ದೇವರಲ್ಲಿರುವ ಕರ್ತೃತ್ವ ಸುಳ್ಳು ಅಂತ. ಒಂದು ದಾರ್ಶನಿಕರು ಹೀಗೆ ಮಾತನಾಡಿದ್ದಾರೆ. ಒಬ್ಬರು, ಭಗವಂತನಲ್ಲಿ ಕರ್ತೃತ್ವ ಅಂತಿಲ್ಲ, ನಾವೇ ಅವನಲ್ಲಿ ಕರ್ತೃತ್ವ ಇದೆ ಅಂತ ತಿಳಿತೇವಷ್ಟೇ ಅಂತ. ನೋಡಿ, ಇದಂಥ ವಿಚಿತ್ರ. ನೋಡ್ರಿ,
ಆದರೆ ಭಗವಂತ ಹೇಳ್ತಾನೆ ನನ್ನಲ್ಲಿ ಕರ್ತೃತ್ವ ಇದೆ ಅಂತಾನೆ. ಅವರಿಗೇನು ಹಠ ಅಂದರೆ ದಾರ್ಶನಿಕರಿಗೆ ದೇವರಲ್ಲಿಯೂ ಕರ್ತೃತ್ವ ಒಪ್ಪಿದರೆ ಪುಣ್ಯ ಪಾಪಗಳ ಲೇಪ ಒಪ್ಪಬೇಕು. ಯಾಕಂದರೆ ಲೋಕದಲ್ಲಿ ಯಾರ್ಯಾರಿಗೆ ಕರ್ತೃತ್ವ ಇದೆ ಅವರು ಪುಣ್ಯ ಪಾಪಗಳ ಲೇಪಕ್ಕೊಳಗಾಗ್ತಾನೆ. ಹಾಗಾಗಿ ದೇವರನ್ನು ಕರ್ತೃ ಅಂತ ಅನ್ನೋ ಹಾಗಿಲ್ಲ. ದೇವರು ಯಾವತ್ತಿದ್ರೂ ಅಕರ್ತೃ, ಕರ್ತೃತ್ವ ಗುಣ ಇಲ್ಲ, ಆದ್ದರಿಂದ ಅವನು ನಿರ್ಗುಣ. ಹೀಗೆ ಉಪನಿಷತ್ತನ್ನು ಇಂಟರ್ಪ್ರಿಟೇಟ್ ಮಾಡುವಾಗಲೇ ಈ ಥರದ್ದೊಂದು ವ್ಯವಸ್ಥಿತವಾಗಿ ತಮ್ಮದೇ ಬೌದ್ಧಿಕ ಆಲೋಚನೆಯ ತರ್ಕದಿಂದ ಮಾಡ್ತಾರೆ. ಅದು ಸರಿಯಲ್ಲ. ಯಾಕೆ ಅಂತ ಹೇಳ್ತದೆ. ಕರ್ತೃತ್ವ ಅನ್ನೋದನ್ನು ಒಪ್ಪಬೇಕು. ವೇದಗಳು ಹೇಳ್ತಾ ಇದ್ದಾವೆ ಪರಮಾತ್ಮ ಸ್ವತಃ ಜನಿತ ಧಾತ ವಿಧಾತ ಯೋ ನಃ ಪಿತಾ ಚನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವಾ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ವೇದಗಳು ಪರಮಾತ್ಮನಲ್ಲಿ ಕರ್ತೃತ್ವವನ್ನು ಸ್ವತಃ ಹೇಳಿದ ಮೇಲೆ ಆ ಕರ್ತೃತ್ವವನ್ನು ನಮಗೆ ಮಾಯಿಕ ಅಂತ ಅಲ್ಲಗಳೆಯೋದು ಸರಿಯೇ? ಮಾಯಾದಿಂದ ದೇವರಲ್ಲಿ ಕರ್ತೃತ್ವ ಒಪ್ಪಿಕೊಳ್ಳೋದು ಯೋಗ್ಯ ಅಲ್ಲ. ಭಗವಂತನಲ್ಲಿ ಸ್ವತಃ ಒಂದು ಕರ್ತೃತ್ವ ಇದೆ. ಕರ್ತೃತ್ವ ಅಂದರೆ ಏನು ಅಂತ ಕೆಲವರು ಪ್ರಶ್ನೆ. ಕರ್ತೃತ್ವ ಅಂದರೆ ಏನು? ಇಚ್ಛಾಪೂರ್ವಕವಾಗಿ ಕ್ರಿಯೆಯ ಬಗ್ಗೆ ಇಂಡಿಪೆಂಡೆನ್ಸಿ ಯಾರಿಗಿರ್ತದೋ ಅವನಿಗೆ ಕರ್ತ, ಅವನಲ್ಲಿ ಕರ್ತೃತ್ವ ಇದೆ ಅಂತ ಅರ್ಥ. ಬಹಳ ಸುಲಭವಾಗಿ ಇವತ್ತಿನ ಭಾಷೆಯಲ್ಲಿ ಕರ್ತೃತ್ವವನ್ನು ವಿಂಗಡಿಸಿ ಹೇಳ್ಬೋದು ನಾವು. ಯಾವುದೇ ಕ್ರಿಯೆ ನಡೀತದೆ ಅಂದರೆ ಆ ಕ್ರಿಯೆ ಮೇಲೆ ಪ್ರಭುತ್ವ ಯಾರಿಗಿರ್ತದೆ, ಇಂಡಿಪೆಂಡೆಂಟಾಗಿ ಒಂದು ಕ್ರಿಯೆಯನ್ನು ನಡೆಸಬಲ್ಲ ಯಾರೋ ಅವನೇ ಕರ್ತ. ಇಷ್ಟು ಅರ್ಥ ಆಗೇ ಆಗ್ತದೆ. ಹಾಗಾಗಿ ಪರಮಾತ್ಮ ಏನೇ ಕ್ರಿಯೆಗಳು ಲೋಕದಲ್ಲಿ ನಡೀತಾ ಇದ್ದರೂ ಆ ಎಲ್ಲ ಕ್ರಿಯೆಗಳ ಮೇಲೂ ಹಾಗೂ ಕ್ರಿಯೆಯಿಂದ ನಡೆಯುವ ಫಲದ ಮೇಲೂ ಪ್ರಭುತ್ವವನ್ನು ಇಟ್ಟುಕೊಂಡಿದ್ದಾನೆ. ಏನೇ ನಡೀಲಿ, ಸುಖ ದುಃಖ ಇಚ್ಛಾ, ಲೋಕದೊಳಗೆ ನಾವು ಮಾಡ್ತಾ ಇರುವಂಥ ಪ್ರತಿ ಕಾರ್ಯ, ಈ ಎಲ್ಲದರ ಮೇಲೂ ಅವನಿಗೆ ಪ್ರಭುತ್ವ ಇದೆ. ಅಂದಮೇಲೆ ಅವನ ಕರ್ತ ಹೌದೋ ಅಲ್ಲೋ? ಇಷ್ಟು ನಮಗಿಲ್ಲ, ಮತ್ತೆ ಸರ್ವಥಾ ಬರೋದೂ ಇಲ್ಲ. ಚೇತನರಾದ ನಮ್ಮೊಳಗೆ ಒಂದು ಕರ್ತೃತ್ವ ಇದೆ ಅಂತ ಅನುಭವಕ್ಕೆ ಬರ್ತಾ ಇದೆ. ಆದರೆ ಆ ಕರ್ತೃತ್ವ ಪರಿಮಿತವಾಗಿದೆ, ಪರಿಮಿತ ಹಾಗೂ ದೇವರ ಅಧೀನವಾಗಿದೆ. ಪರಮಾತ್ಮನಲ್ಲಿರುವ ಕರ್ತೃತ್ವ ಇದೆಯಲ್ಲ, ಅದು ಎಂಥದ್ದು ಅಂದರೆ ಅಪರಿಮಿತವಾಗಿದೆ. ಅಂದರೆ ಅವನ ಕರ್ತೃತ್ವದ ಮೇಲೆ ಮತ್ತೊಬ್ಬ ಯಾರು ಹಿಡಿತ ಸಾಧಿಸ್ಲಿಕ್ಕಾಗ್ತಾ ಇಲ್ಲ. ಹಿಂದೆ ಬಂದ ಅನೇಕ ಅಸುರರು ಪ್ರಯತ್ನ ಪಟ್ಟದ್ದೇ ಈ ವಿಷಯದೊಳಗೆ. ಏನು ಅಂದರೆ ಯಾವ ಕರ್ತೃತ್ವ ಭಗವಂತನೊಳಗಿದೆ ಅದರ ಮೇಲೆ ನಾವು ಒಂದು ಹಿಡಿತ ಸಾಧಿಸ್ತೀವಿ ಅಂತ ಹೋದ್ರಂತ. ಹಿರಣ್ಯಕಶ್ಯಪು ಕೇಳಿರ್ತೀವಿ ನಾವು, ದೊಡ್ಡ ಅಸುರ. ಮೂಲ ಅವನ ಉದ್ದೇಶ ಒಳಗೇನಿತ್ತು ಗೊತ್ತೇನು? ಇಡೀ ಪ್ರಪಂಚವನ್ನು ನಿಯಂತ್ರಿಸುವಂತಹ ಏನೊಂದು ದೇವರು ಅಂತಿದ್ದಾನೆ, ಬ್ರಹ್ಮ, ಪರಬ್ರಹ್ಮ, ಅವನಲ್ಲಿ ಏನು ಕರ್ತೃತ್ವ ಇದೆ ಹಿಡಿತಕ್ಕೆ ಬರಬೇಕು ಅಂತ. ಅದು ಅದಕ್ಕೆ ತೊಡಕು ಯಾವುದು? ಒಂದೇ ಸಾವು. ಅದೊಂದು ಗೆದ್ದು ಬಿಟ್ರೆ ಆಯ್ತಾ? ಅದಕ್ಕೆ ತಪಸ್ಸಿಗೆ ಕೂತ. ತಪಸ್ಸು ಮಾಡಿ ಸಾವನ್ನು ಗೆಲ್ತೇನೆ ಅಂತ ವರ ಪಡೆದು ಸಾವು ಬರದೇ ಇರೋ ಹಂಗೆ ಮಾಡ್ಕೊಂಡ್ಬಿಟ್ರೆ ಎದುರುಗಡೆಗೆ ಬರ್ತಾನೆ ದೇವರು ಯುದ್ಧಕ್ಕೆ. ಒಂದಲ್ಲ ಇಂದಲ್ಲ ನಾಳೆ ಬರ್ತಾನೆ. ಅವನನ್ನು ಇಲ್ಲ ಅನ್ನಿಸಿದರೆ ಅಥವಾ ಅವನನ್ನು ನನ್ನ ಕೈ ಕೆಳಗೆ ಮಾಡಿಕೊಂಡ್ರೆ ಜಗತ್ತಿನ ಎಲ್ಲ ಕರ್ತೃತ್ವ ನಂದಾಗ್ತದ? ಇಷ್ಟೇ ಉದ್ದೇಶ ಅವನಿಗಿದ್ದದ್ದೇ ಅದು. ಯೋಚನೆ ಮಾಡಿದರೆ ಇದು ಸಿಗುತ್ತದೆ ಸತ್ಯ. ಅದನ್ನು ನಾವು ಪೂರ್ಣ ಮನಸ್ಸಿನೊಳಗೆ ಇಟ್ಟುಕೊಂಡು ಯುಕ್ತಿಯುಕ್ತವಾಗಿ ಪ್ರಮಾಣಬದ್ಧವಾಗಿ ಆಲೋಚನೆ ಮಾಡಿದರೆ ಸ್ಪಷ್ಟವಾಗಿ ತಿಳಿತದೆ, ಇಂಥ ಕರ್ತೃತ್ವ ಪರಮಾತ್ಮನಲ್ಲಿರೋದನ್ನು ಯಾರೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಅದು ಮಾಯಿಕನೂ ಅಲ್ಲ, ಅದು ಸ್ವತಃ ಕರ್ತೃತ್ವ ಇದ್ದು ಆ ಕರ್ತೃತ್ವ ತನ್ನೊಳಗೆ ಹೇಗೆ ತಾನು ಮಾಡ್ತಾ ಇದ್ದಾನೆ ಅಂದರೆ ಉದಾಸೀನನಾಗಿ ಮಾಡ್ತಾನೆ, ಆಸಕ್ತನಾಗಿರ್ತಾನಂತೆ. ಬೆಂಕಿಯಂತೆ. ಬೆಂಕಿ ಏನು ಮಾಡ್ತದೆ? ಆರ್ತದೆ. ಕಬ್ಬಿಣದೊಳಗೆ ಸೇರಿಕೊಂಡಿರ್ತದೆ, ಕಬ್ಬಿಣ ಕಾದಿರ್ತದೆ, ಆರ್ತದೆ, ಅದರದ್ದೇ ಆದ ಸಮಯಕ್ಕೆ ಆರ್ತದೆ. ಆದರೆ ಕಬ್ಬಿಣ ಅಷ್ಟರಲ್ಲಿ ಮಣದಿರ್ತದೆ, ಅಷ್ಟು ಸಾಕು ಅಂತಾನೆ. ಇದು ಭಗವಂತನ ಅದ್ಭುತವಾದ ಕರ್ತೃತ್ವ. ತಾನು ಉದಾಸೀನನಂತಿರ್ತಾನೆ, ಉದಾಸೀನನೇ ಅಲ್ಲ, ಇದನ್ನೂ ತಿಳಿಬೇಕಂತೆ.
ಉದಾಸೀನನೇ ಅಂತ ಭಾವಿಸ್ಬೇಡ ಅಂಥೇಳಿ ಕೃಷ್ಣ ಉದಾಸೀನವತ್ ಆಸೀನಂ ಅಂತನ್ನಂತೆ. ಉದಾಸೀನನಂತೆ ಇದ್ದೇನೆ ಹೊರತು ನಾನು ಉದಾಸೀನನಲ್ಲ. ನೋಡ್ರಿ, ಎಷ್ಟು ಸಲ ಈ ಶ್ಲೋಕ ಆಲೋಚನೆ ಮಾಡಿದರೂ ಅರ್ಥ ಹೊಳಿತದೆ. ಬಹಳ ಜನ ಅಂತಾರೆ, ಇಷ್ಟು ದೊಡ್ಡ ರೋಗ ಬಂದಿತ್ತು, ದೇವ್ರೇನು ಸುಮ್ಮನೆ ಕೂತ್ಬಿಟ್ಟಿದ್ನಲ್ರಿ ಅಂತಿರ್ತಾರೆ. ಅವ ಸುಮ್ಮನೆ ಕೂತಿದ್ರೆ ರೋಗನೂ ಬರ್ತಿರಲಿಲ್ಲ. ಹಾಗಾಗಿ ಅವನು ಸುಮ್ಮನೆ ಕುಳಿತಿದ್ದಾನೆ ಅಂತ ನಿನಗನ್ನಿಸ್ತದೆ, ಅವ ಸುಮ್ಮನೆ ಕುಳಿತಿಲ್ಲಪ್ಪ. ಯೋಚನೆ ಮಾಡು, ಅವನು ಸುಮ್ಮನೆ ಕುಳಿತರೆ ಪ್ರಪಂಚ ಇನ್ನೇನಾಗಲಿಕ್ಕಿಲ್ಲ ಆಮೇಲೆ. ಹಾಗಾದರೆ ಉಳಿದವರು ಬದುಕಿದಾರಲ್ಲ, ಅವ್ರ ಹಿಂದೆ ಅಲ್ಲಿ ಕಣ್ಣು ತೆಗೆದದ್ದು ಯಾರು, ಕಣ್ಣು ತೆಗೆಸಿದ್ದು ಯಾರು? ಇದೆಲ್ಲ ಭಾಳ ಚಿಂತನೆಗಿರುವ ಸಂಗತಿಗಳು. ಹಾಗಾಗಿ ಕೃಷ್ಣ ಅದನ್ನು ಸ್ಪಷ್ಟಪಡಿಸಿದ. ಸೃಷ್ಟಿಯಾದಿಗಳನ್ನು ಮಾಡೋನು ನಾನು, ಮಾಡಿಯೂ ಅದರ ಕರ್ಮದ ಲೇಪ ನನಗೆ ಬರದೇ ಇರುವಂತೆ ನಿಯಂತ್ರಿಸಿಕೊಳ್ಳುವವನು ನಾನು. ನನ್ನ ಕರ್ತೃತ್ವ ಅದು ಸ್ವಾಭಾವಿಕವಾದ, ಸ್ವತಂತ್ರವಾದ, ಅತ್ಯದ್ಭುತ, ಇನ್ನೊಬ್ಬರ ಹಿಡಿತಕ್ಕಿಲ್ಲದ ಕರ್ತೃತ್ವ, ಅದು ಮಾಯಿಕ ಅಲ್ಲ. ಹೀಗೆ ಉಪಾಸನೆ ಮಾಡು. ಅದು ಎಂಥದ್ದು ಕೃಷ್ಣ? ಉದಾಸೀನ ಅಲ್ಲ, ಆದರೆ ಉದಾಸೀನನಂತೆ ಅಂತ ತಿಳಿಬಹುದು. ಉದಾಸೀನ ಅಲ್ಲ ನನ್ನ ಕರ್ತೃತ್ವ, ಉದಾಸೀನನಂತೆ ನಾನು ಅಂತ ತಿಳಿ. ಯಾಕೆ? ಎಲ್ಲ ಕರ್ಮಗಳಲ್ಲಿ ನಾನು ಆಸಕ್ತನಾಗಿ ಕೆಲಸ ಮಾಡ್ತೇನೆ. ಏನು ಟ್ಯಾಲೆಂಟ್ ನೋಡ್ರಿ ದೇವ್ರದ್ದು. ಒಂದು ಸಣ್ಣ ಕಂಪ್ನಿ ನಡೆಸಲಿಕ್ಕೆ ಆ್ಯಕ್ಚುಲಿ ಬೇಕಾಗಿರೋದು ಈ ಥೇರಿ, ಆದರೆ ಅವನ ಕೈಯಲ್ಲಿ ಆಗಲ್ಲ. ಅವನು ತಗೊಳ್ಳುವಾಗ ಹಾಗೆ ಅಂದ್ಕೊಂಡಿರ್ತಾನೆ, ನಾನು ಕಂಪ್ನಿಯಲ್ಲಿ ತುಂಬ ನ್ಯಾಯಯುತವಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಯಾವುದೇ ಬಂದರೂ ಮನಸ್ತಾಪಗಳನ್ನು ಉದಾಸೀನನಂತೆ ನಾನು ಅಲ್ಲಿ ವರ್ತಿಸಿ ಅದನ್ನು ದೂರ ಸರಿಸಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾನೆ. ಬಟ್ ಅವನಿಗೆ ಆ ಟ್ಯಾಲೆಂಟ್ ಇರಲ್ಲ, ಅಷ್ಟು ಸುಲಭ ಆಗಲ್ಲ ಅದು. ಯಾರು ಇದನ್ನು ಗೆಲ್ತಾನೆ ಅವನು ಎತ್ತರಕ್ಕೆ ಹೋಗ್ತಾನೆ. ಯೋಚನೆ ಮಾಡಿರಿ, ಎಷ್ಟು ಅದ್ಭುತವಾದ ಶ್ಲೋಕ ಗೊತ್ತೇನಿದು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಬಹಳ ಅರ್ಥಗರ್ಭಿತವಾದ ಶ್ಲೋಕ, ದೇವರ ಕರ್ತೃತ್ವ ಚಿಂತನೆ ಮಾಡಿಸುವ ಶ್ಲೋಕ ಇದು. 9ನೇ ಶ್ಲೋಕ. 10ನೇ ಶ್ಲೋಕದಿಂದ ಮತ್ತೊಂದು ಕೃಷ್ಣ ನಮಗೆ ಅನುಸಂಧಾನ ಮಾಡಿಸ್ತಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಹಿಂದೆ ಕೃಷ್ಣ ಹೇಳಿದ್ದ, ಪ್ರಕೃತಿಯನ್ನು ನನ್ನ ವಶದಲ್ಲಿಟ್ಟುಕೊಂಡು ನಾನು ಸೃಷ್ಟಿ ಮಾಡ್ತೇನೆ, ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಅಂತ ಹಿಂದೆ ಹೇಳಿದ್ದ ಕೃಷ್ಣ 8ನೇ ಶ್ಲೋಕದಲ್ಲಿ. ಈಗ ಹೇಳ್ದ, ನಾನು ಉದಾಸೀನನಂತೆ ಇರ್ತೇನೆ ಅಂತಂದ. ಉದಾಸೀನ ಅಂತ ಬಾಯಲ್ಲಿ ಹೇಳಲಿಲ್ಲ, ಉದಾಸೀನನಂತೆ ಇರ್ತೇನೆ ಅಂತ ಇಷ್ಟೇ ಹೇಳ್ದ. ಉದಾಸೀನವತ್ ಆಸೀನಂ ಅಂತ ಶಬ್ದ ಆಡಿದ. ಕೆಲವರಿಗೇನು ಅನ್ನಿಸ್ತು ಅಂದರೆ, ಹಾಗಾಗಿ ದೇವರು ನಿಷ್ಕ್ರಿಯ ಅಂತ ವ್ಯಾಖ್ಯಾನ ಮಾಡಿಬಿಟ್ರು. ಮಾಡೋದೆಲ್ಲ ಪ್ರಕೃತಿ ಮಾಡ್ತದೆ. ಹೇಗಿದ್ದರೂ ಕೃಷ್ಣನೇ ಹೇಳಿದ್ದಾನೆ, ಪ್ರಕೃತಿಂ ಸ್ವಾಮ್ ಅವಷ್ಟಭ್ಯ ಅಂತ. ಆಮೇಲೆ ತನ್ನ ಪರಿಚಯ ಮಾಡಿಸುವಾಗ ಉದಾಸೀನವತ್ ಆಸೀನಮಂದಿದ್ದಾನೆ. ಹಾಗಾಗಿ ಪರಮಾತ್ಮ ನಿಷ್ಕ್ರಿಯ ಅಂತ. ಅದಕ್ಕೆ ಉಪನಿಷತ್ತಿನ ವಾಕ್ಯ ಬೇರೆ ಕೊಟ್ಬಿಡ್ತಾರೆ. ನಿಷ್ಕ್ರಿಯ, ನಿಷ್ಕಲ, ನಿರಂಜನ ಅಂತ. ಅಲ್ಲಲ್ಲಿ ನಿಷ್ಕ್ರಿಯ ಅಂತ ಉಪನಿಷತ್ನಲ್ಲಿ ಹೇಳಿದೆ. ಅಂದಮೇಲೆ ಪರಮಾತ್ಮನಲ್ಲಿ ಯಾವ ಕ್ರಿಯೆಗಳೂ ಇಲ್ಲ. ಏನೆಲ್ಲ ಯೋಚನೆ ಮಾಡಿಬಿಟ್ರು ನೋಡ್ರಿ. ಹಾಗಾದರೆ ಪ್ರಕೃತಿನೇ ಸ್ವತಂತ್ರವಾಗಿ ಜಗತ್ತನ್ನು ಮಾಡ್ತದೆ ಅಂತಾಯಿತು. ದೇವರಲ್ಲಿ ಪ್ರಕೃತಿಯ ಸನ್ನಿಧಾನ ಇತ್ತು. ಆ ಸನ್ನಿಧಾನದಿಂದ ಅವನನ್ನು ಒಬ್ಬ ಕರ್ತ ಅಂತ ಗೌಣವಾಗಿ ಕರೆಯೋದಷ್ಟೆ. ಆವಾಗಲೇ ತಿಳಿಸಿದಂತೆ ಕರ್ತೃತ್ವ ಅವನಲ್ಲ, ಅಲ್ಲ, ಪ್ರಕೃತಿಯ ಸನ್ನಿಧಾನ ಬಂದದ್ರಿಂದ ಅವನನ್ನು ಕರ್ತ ಅಂತ ಕರೆಯೋದಷ್ಟೆ. ನೋಡಿ ಇದು ಹೇಗಿದೆ. ಸನ್ನಿಧಾನ ಮಾತ್ರದಿಂದ ಅವನನ್ನು ಕರ್ತೃ ಅಂತ ಗೌಣವಾಗಿ ಕರೆಯೋಣ, ಹೊರತು ಸ್ವತಃ ಕರ್ತೃತ್ವ ಅವನಲ್ಲಿದೆ ಅಂತ ತಿಳಿಯೋದು ಬೇಡ. ಯಾಕೆಂದರೆ ಉದಾಸೀನವತ್ ಆಸೀನಮನ್ನೋ ಮಾತನ್ನು ಕೂಡಿಸ್ಬೇಕಲ್ಲ, ಅದನ್ನು ಸರಿಯಾಗಿ ಅರ್ಥ ಮಾಡಬೇಕಾದ್ರೆ ಅವನನ್ನು ನಿಷ್ಕ್ರಿಯ ಅಂತ ಒಪ್ಪಿಕೊಳ್ಬೇಕು.
ಮತ್ತು ಮೇಲಾಗಿ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಅಂದದ್ರಿಂದಲೂ ಅವನಲ್ಲಿ ಸ್ವತಃ ಕ್ರಿಯೆ ಯಾವುದೂ ಇಲ್ಲ, ಅವನಲ್ಲಿ ಕರ್ತೃತ್ವ ಇದೆ ಅಂತ ತಿಳಿಯೋದು ಬೇಡ. ಅವನು ನಿಷ್ಕ್ರಿಯನೇ. ಪ್ರಕೃತಿಯ ಸನ್ನಿಧಾನದಿಂದ ಅವನಲ್ಲಿ ಒಂದು ಕರ್ತೃತ್ವವನ್ನು ಅಮುಖ್ಯವಾಗಿ ನಾವು ಕರಿಬೇಕಷ್ಟೆ. ವ್ಯವಹಾರ ಮಾಡ್ತೇವೆ ಅಂತ ಅರ್ಥ. ಇದಕ್ಕೇನು ಉತ್ತರ ಕೊಡಬೇಕು? ಇವತ್ತು ಈ ವಾದ ಬಹಳ ಕಡೆಯಲ್ಲಿದೆ. ಎಲ್ಲವೂ ಪ್ರಕೃತಿನೇ ಮಾಡ್ತದೆ, ಪ್ರಕೃತಿನೇ ಪ್ರಧಾನ, ಪ್ರಕೃತಿಯ ಸನ್ನಿಧಾನ ಚೇತನನಿಗೆ ಆಯ್ತಂತೆ, ಚೇತನದಲ್ಲಿ ಸನ್ನಿಧಾನದಿಂದ ಕರ್ತೃತ್ವದ ವ್ಯವಹಾರ ನಡೀತಂತೆ. ಹೇಗಿದೆ ನೋಡ್ರಿ ಇದು. ಕೆಲವು ಔಷಧಿಗಳಿದ್ದಾವೆ, ಅಥವಾ ಕೆಲವು ಮದಿರ, ಆ ಮದಿರ ನಿರ್ಮಾಣ ಮಾಡುವಾಗ ಅದರದ್ದೇ ಆದ ಕೆಲವು ಗಿಡಮೂಲಿಕೆಗಳನ್ನು ಹಾಕ್ತಾರೆ. ಒಂದೊಂದು ಗಿಡಮೂಲಿಕೆಗಳನ್ನು ಒಂದೊಂದಾಗಿ ಶೇಖರಣೆ ಮಾಡಿ ತಗೊಂಡ್ರೆ ಅದರಲ್ಲಿ ಮದಜನಕ ಶಕ್ತಿ ಇರಲ್ಲ, ಅದು ಮದ ಬರೆಸಲ್ಲ. ಇಂತಿಷ್ಟು ಪ್ರಮಾಣದಲ್ಲಿ ಒಟ್ಟು ಸೇರಿಸಿದರೆ ಮಾತ್ರ ಅದು, ಮತ್ತು ಇಷ್ಟು ದಿವಸಗಳ ಕಾಲ ಇಟ್ಟರೆ ಮಾತ್ರ ಅದು ಮದಜನಕ ಶಕ್ತಿಯನ್ನು ಉಂಟು ಮಾಡ್ತದೆ. ಆಯ್ತಲ್ಲ ಇದರಿಂದ? ನೋಡಿ, ಅಲ್ಲಿದ್ದ ಗಿಡಮೂಲಿಕೆಗಳೆಲ್ಲ ಪ್ರಕೃತಿ ಇದ್ದಂತೆ. ಅವುಗಳಲ್ಲಿ ಒಳಗೆ ಒಂದೊಂದು ಶಕ್ತಿಗಳಿವೆ. ಅವು ಒಟ್ಟು ಸೇರಿದ ಕೂಡಲೇ ಅದರಲ್ಲೊಂದು ಮದಜನಕ ಶಕ್ತಿ ಇದ್ದಂಗೆ ಜಗತ್ತಿನ ಸೃಷ್ಟಿ ಮಾಡುವಂಥ ಶಕ್ತಿ ಅದರೊಳಗೆ ಬಂದುಬಿಡ್ತದೆ. ಅಂತಹ ಶಕ್ತಿ ಅದರೊಳಗೆ ಬಂದದ್ದು ಚೇತನನ ಸಂಪರ್ಕ ಆದಾಗ ಅವನೇ ಕರ್ತ ಅಂತ ತಿಳಿತೇವಂತಷ್ಟೇ. ಹೇಗಿದೆ ನೋಡ್ರಿ ಕರ್ತೃತ್ವದ ವ್ಯವಸ್ಥೆ. ದೇವರನ್ನು ಸ್ವತಃ ಕರ್ತೃ ಅಂತ ಯಾರೂ ತಿಳಿಬಾರ್ದು ಅನ್ನೋ ಧೋರಣೆ ಇದೆ ಕೆಲವು ದಾರ್ಶನಿಕರಿಗೆ. ಅವನು ಅಕರ್ತೃ, ಅವನು ಅಕ್ರಿಯ, ಅವನು ನಿಷ್ಕ್ರಿಯ ಅಂತ ಧೋರಣೆ ಇದೆ. ಅದಕ್ಕೆ ಕೃಷ್ಣ ಅಂತಾನೆ, ಇದನ್ನು ಕೃಷ್ಣ ಹೇಳುವಾಗ ಹಿಂದೆನೇ ಹೇಳಿದ್ದಾನೆ. ಮಾಮಿಕಾ ಮಂದಿದ್ದಾನೆ, ಪ್ರಕೃತಿ ನನ್ನವಳು ಅಂದಾಗಲೇ ತನ್ನ ಅಧೀನ ಅನ್ನೋ ಅರ್ಥ ಗೊತ್ತಾಯಿತು. ಮತ್ತು ಸ್ವಾಂ ಪ್ರಕೃತಿಂ ಅವಷ್ಟಭ್ಯ ಅಂದಿದ್ದಾನೆ ಹಿಂದೆ. ಸುಮ್ಮನೆ ಬರೀ ಪ್ರಕೃತಿ ಅಂದಿಲ್ಲ, ಹಿಂದೆ ಹೇಳುವಾಗ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಅಂತ ಸ್ವಾಮ್ ಅಂತ ಸ್ವಶಬ್ದ ಆಡಿದ್ದಾನೆ. ಮತ್ತು ಮಾಮಿಕಾಂ ಅಂತ ಅಂದಿದ್ದಾನೆ ಹಿಂದಿನ ಶ್ಲೋಕ ಅಂದರೆ 7ರಲ್ಲಿ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಮಾಮಿಕಾಂ ಅಂದ್ರೇನು? ನನ್ನ ಅಧೀನಳಾದ. ಎರಡೂ ಶಬ್ದಗಳು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ ಈ ಪ್ರಶ್ನೆಗೆ. ಆದರೂ ಕೂಡ ತನ್ನ ಸ್ವಾತಂತ್ರ್ಯವನ್ನು, ತನ್ನೊಳಗಿರುವ ಅತಿಶಯಿತವಾದ ಸ್ವಾತಂತ್ರ್ಯವನ್ನು ಸ್ಪಷ್ಟವಾಗಿ ಜಗತ್ತಿಗೆ, ತನ್ನ ಭಕ್ತರಿಗೆ ಪ್ರಚುರಪಡಿಸಲಿಕ್ಕೆ ಭಗವಂತ ಈ ಶ್ಲೋಕದಿಂದ ಮತ್ತೆ ಸಂಶಯನೇ ಉಳಿದಿರಬಾರ್ದು ದೇವರ ಸ್ವಾತಂತ್ರ್ಯದ ಬಗ್ಗೆ, ಹಾಗೆ ಹೇಳಿಬಿಡ್ತಾನೆ. ಇದಂತೂ ಅದ್ಭುತವಾದ ಮಾತು. ದೇವರ ಸ್ವಾತಂತ್ರ್ಯವನ್ನು ದೇವರು ಹೇಗೆ ಪ್ರಕಟಪಡಿಸ್ತಾನೆ ನೋಡಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ನೋಡಿ, ಈ ಶ್ಲೋಕದಿಂದ ಕೃಷ್ಣ ತನ್ನೊಳಗಿರುವ ಸ್ವಾತಂತ್ರ್ಯವನ್ನು ಎಷ್ಟು ಪ್ರಚುರಪಡಿಸ್ತಾನೆ. ಈ ಎಲ್ಲ ಪ್ರಪಂಚ ಪ್ರಕೃತಿಯಿಂದ ನಿರ್ಮಾಣ ಆದದ್ದು ನಿಜವೇ. ಆದರೆ ಈ ಪ್ರಕೃತಿಯಿಂದ ನಿರ್ಮಾಣ ಆಗಬೇಕಾದ್ರೆ ನನ್ನ ಸ್ಥಾನ ಏನು ಗೊತ್ತೇನು? ಅದರ ಸನ್ನಿಧಾನ ನನಗೆ ಬಂತು ಅಂತ ಕರ್ತೃತ್ವ ಅಲ್ಲಪ್ಪ, ನಾನು ಅದನ್ನು ಸಾಕ್ಷಾತ್ಕರಿಸ್ಕೊಂಡಿದ್ದೇನೆ. ನೋಡಿ, ಯೋಚನೆ ಮಾಡಿ. ಅಧ್ಯಕ್ಷೇಣ ಅಂತಂತಾನೆ ಕೃಷ್ಣ. ಇದು ದೇವರ ಅದ್ಭುತವಾದ ಗುಣ. ಅದನ್ನು ನಾವು ಉಪಾಸನೆ ಮಾಡಬೇಕಿವತ್ತು. ಭಗವಂತ ಈ ಪ್ರಕೃತಿಯಿಂದ ಪ್ರಪಂಚ ನಿರ್ಮಿಸ್ತೇನೆ ಅಂತ ಇಷ್ಟೇ ಹೇಳ್ದೇನೆ, ಈ ಪ್ರಕೃತಿಯ ಅಧ್ಯಕ್ಷ ಅಂತಂದ. ಅಧ್ಯಕ್ಷ ಅಂದರೆ ಅಭಿಪ್ರಾಯ ಏನು? ಅಧ್ಯಕ್ಷೇಣ ಅನ್ನೋ ತೃತೀಯ ವಿಭಕ್ತಿ ಬೇರೆ ಆಡಿದ್ದಾನೆ. ತೃತೀಯ ಕರ್ತೃರ್ಥದಲ್ಲಿದೆ, ಇಲ್ಲಿ ಕರಣಾರ್ಥದಲ್ಲಿ ಅಲ್ಲ, ಕರ್ತೃರ್ಥದಲ್ಲಿದೆ.
ಅಂದರೆ ಅಭಿಪ್ರಾಯ ಮಯಾಧ್ಯಕ್ಷೇಣ ಪ್ರಕೃತಿ ಅಂತ ಹೇಳುವಾಗಲೇ ಈ ಪ್ರಕೃತಿ ಈ ಪ್ರಪಂಚವನ್ನು ನಿರ್ಮಿಸುವ ಪರಿಪೂರ್ಣ ಸಾಕ್ಷಾತ್ಕಾರ ನನಗಿದೆ ಅಂತ ಅರ್ಥ ಅಂತ. ಒಬ್ಬಳು ತಾಯಿ ಮಗುವನ್ನು ಹಡಿಯುವಾಗ, ಪ್ರಸವ ಅಂದರೆ ಹಡಿಯುವಾಗ ಅದೊಂದು ಅದ್ಭುತವಾದ ಪ್ರಕ್ರಿಯೆ. ಅದು ಆ ದೃಶ್ಯವೇ ಒಂದು ಅದ್ಭುತ. ಇದನ್ನು ಎಲ್ಲರೂ ನೋಡಲಿಕ್ಕಾಗಲ್ಲ, ಆ ಅವಕಾಶ ಇಲ್ಲ. ಕೆಲವರಿಗೆ ಶಕ್ತಿ ಇಲ್ಲ, ಕಣ್ಣು ಮುಚ್ಚಿಬಿಡ್ತಾರೆ ನೋಡೋದಾದರೂ. ಅದರದ್ದೇ ಒಂದು ಟ್ರೈನಿಂಗ್ ಇದೆ, ಅದಕ್ಕೆ ಡಾಕ್ಟರ್ ಅಂತಾಗಿರ್ತಾರೆ. ಇಂಥವನ್ನು ನೋಡಿ ಸಹಿಸಿಕೊಳ್ಳಬಲ್ಲದು ಅಂತ ಎಲ್ರಿಗೆ ಆಗೋದೇ ಇಲ್ಲ. ಅದು ಭಗವಂತ ಹೇಳ್ತಾನೆ, ಈ ಪ್ರಕೃತಿಯ ತಾಯಿ ತನ್ನ ಮಡಿಲಿನಲ್ಲಿ ಜಗತ್ತು ಅನ್ನೋ ಮಗು ಹಡಿಯೋದನ್ನು ನಾನು ಸಾಕ್ಷಾತ್ಕಾರ ಪಡಿಸ್ಕೊಂಡಿದ್ದೇನೆ ಅಂತಂತಾನೆ ಕೃಷ್ಣ. ಇದಕ್ಕೆ ಅಧ್ಯಕ್ಷೇಣ ಅಂತ ಅರ್ಥ. ಸಾಧಾರಣ ಅಲ್ಲ ಪರಮಾತ್ಮ. ಅದನ್ನು ಪ್ರೇರಣೆ ಮಾಡುವುದ್ರ ಮೂಲಕ ನಾನು ಹೇಗೆ ಪ್ರಪಂಚವನ್ನು ಅದು ಪಡಿತಾ ಇದೆ ಅಂದರೆ ಹುಟ್ಟಿಸುವಂತೆ ಮಾಡ್ತಾ ಇದೆ, ಅದೆಲ್ಲವನ್ನು ನಾ ಮಾಡ್ತೀನಿ. ಇದು ಎಲ್ರಿಗೆ ಸಾಧ್ಯನಾ? ಇವು ಉಳಿದವ್ರಿಗೆ ಸಾಧ್ಯನಾ? ಎಷ್ಟು ಸ್ಪಷ್ಟವಾಗಿ ಹೇಳ್ದ. ಅಧ್ಯಕ್ಷ ಶಬ್ದಕ್ಕೆ ನಾನು ಅದನ್ನು ಸಾಕ್ಷಾತ್ಕರಿಸ್ಕೊಳ್ತಾ ಇದ್ದೇನೆ ಒಂದರ್ಥ. ಅಧ್ಯಕ್ಷ ಶಬ್ದಕ್ಕೆ ಅಧಿಪತಿ ಅಂತ ಮತ್ತೊಂದು ಅರ್ಥ. ಪ್ರಕೃತಿಯ ಅಧಿಪತಿ ನಾನಾಗಿದ್ದು ಪ್ರಕೃತಿ ಈ ಸಚರಾಚರ ಮಗುವನ್ನು ಹಡಿಯೋದನ್ನು ನಾನು ಮಾಡಿಸ್ತೇನೆ. ಪ್ರಸೂಯತೆ, ಹುಟ್ಟಿಸುವಂತೆ ಮಾಡ್ತೇನೆ. ಅಂದರೆ ಏನಾಯಿತು? ನನ್ನಿಂದ ಪ್ರಯೋಜ್ಯವಾಯಿತು ಪ್ರಕೃತಿ. ನನ್ನಿಂದ ಪ್ರಯೋಜ್ಯವಾದ ಪ್ರಕೃತಿ ನಾನು ನೋಡ್ತಿದ್ದಂತೆ ನನ್ನದೇ ಒಂದು ರೂಪದಿಂದ ಪ್ರೇರಣೆಗೆ ಒಳಪಟ್ಟು ಆ ಪ್ರಕೃತಿ ಹಡಿತದೆ ಅಂತಂದಾಗ ಕರ್ತೃತ್ವ ನನಗಿದೆ ಅಂತಾಯಿತೋ, ಸ್ವತಃ ಕರ್ತೃತ್ವ ಇದೆ ಅಂತಾಯಿತೋ, ಪ್ರಕೃತಿಯ ಸಹಕಾರದಿಂದ ನನಗೆ ಕರ್ತೃತ್ವ ಬಂತು ಅಂತಾಯಿತು. ಒಬ್ಬ ಡಾಕ್ಟ್ರು ತಾನು ಒಂದು ಮಗುವನ್ನು ಗರ್ಭಿಣಿಯ ಹೆಣ್ಣಿನಿಂದ ಆಪರೇಷನ್ ಮಾಡಿ ತೆಗಿತಾನೆ. ಅದರ ಹಿಂದೆ ಪೂರ್ಣ ಅವ ದರ್ಶನ ಮಾಡ್ತಿರ್ತಾನೋ ಇಲ್ಲೋ, ಎಲ್ಲಿ ನಡೀತಾ ಇದೆ, ಏನು ನಡೀತಾ ಇದೆ ಅಂತೆಲ್ಲ. ಇದು ಯೋಚನೆ ಮಾಡಿದಾಗ ಆ ಡಾಕ್ಟ್ರನ ಅದ್ಭುತವಾದ ಶಕ್ತಿ, ಅದ್ಭುತ ಅಂತ ಎಲ್ಲರೂ ಹೇಳಲೇಬೇಕಲ್ವೇ, ಎಷ್ಟು ದೊಡ್ಡ ಕೆಲಸಪ್ಪ ಇದು ಅಂತ. ಒಬ್ಬ ಡಾಕ್ಟ್ರು ಒಂದು ಮಗುವನ್ನು ಲೋಕಕ್ಕೆ ಹಡಿಯುವ ತಾಯಿಯ ಹೊಟ್ಟೆ ಆಪರೇಷನ್ ಮಾಡುವಾಗಲೇ ಇಷ್ಟೆಲ್ಲ ಡಾಕ್ಟ್ರಿಗೆ ಬೆಲೆ ಇದೆ. ಇಡೀ ಜಗತ್ತು ಅನ್ನೋ ಮಗುವನ್ನು ಪ್ರಕೃತಿ ಎನ್ನುವ ಹೆಣ್ಣು ಹಡಿಯುವಾಗ ಅದರ ಹಿಂದಿರುವ ಪರಮಾತ್ಮ ಅನ್ನೋ ವೈದ್ಯನಿಗೆ ಎಷ್ಟು ಮಹತ್ವ ಇರಬೇಡ ಯೋಚನೆ ಮಾಡಿ. ಅದನ್ನು ಹೇಳ್ತಾನೆ ಕೃಷ್ಣ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತಂತಾರೆ. ಎಷ್ಟು ಅರ್ಥಗರ್ಭಿತವಾದ ಶ್ಲೋಕ. ಅನೇನ ಹೇತುನಾ ಜಗತ್ ಕೌಂತೆಯ ವಿಪರಿವರ್ತತೆ. ಈ ಜಗತ್ತು ವಿಶೇಷವಾಗಿ ಪರಿವರ್ತನೆಗೊಳ್ಳುತ್ತದೆ, ಪುನಃ ಪುನಃ ಹುಟ್ಟನ್ನು ಪಡೀತದೆ. ಅಂದರೆ ಯಾರಿಂದ ಅಂದ್ಕೊಂಡಿದ್ದಿ? ಆ ಪ್ರಕೃತಿ ಇದ್ದೇ ಇರ್ತದೆ. ನಾನು ಒಂದು ರೂಪದಿಂದ ಅದನ್ನೇನಾದರೂ ಪ್ರೇರಣೆ ಮಾಡದೇ ಹೋದರೆ ಅದು ಹಾಗೇ ಇರ್ತದಷ್ಟೆ. ವಿಶೇಷವಾದ ಪರಿಣಾಮಗಳು ಆಗ್ತಾ ಹುಡ್ತಾ ಇದೆ ಅಂದರೆ ಅದರ ಹಿಂದೆ ನಾನು ಬೇಕೇ ಬೇಕು. ನೋಡಿ, ದೇವರ ಸ್ಥಾನ ಎಷ್ಟು ಹಿರಿದಾದದ್ದು. ಆ ಹಿರಿಯದಾದ ಸ್ಥಾನವನ್ನು ನಾವು ಅನುಸಂಧಾನ ಮಾಡಲಿ ಅಂತ ಕೃಷ್ಣ ಹೇಳ್ತಾನೆ. ಇದು 10ನೇ ಶ್ಲೋಕದಲ್ಲಿ ನಾವು ನೋಡಬೇಕಾದ ವಿಶೇಷ ಅಭಿಪ್ರಾಯ. ಇದು ದೇವರ ಸೃಷ್ಟಿಯ ಬಗ್ಗೆ ನಾವು ಮತ್ತಷ್ಟು ಚಿಂತನೆ ಮಾಡಲಿಕ್ಕಿದೆ ಈ ಶ್ಲೋಕದಲ್ಲಿ. ಅದನ್ನು ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.